Hi, hello friends, welcome to my channel. ಸೊ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವೆಶ್ಚನ್ಸ್ಗಳು. ಸೊ ಯಾರೆಲ್ಲ ಮೊದಲಿಗೆ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ನೋಡಿ, ಫಸ್ಟ್ ಕ್ವೆಶ್ಚನ್ ಹೀಗಿದೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 15 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು. ಸೊ ಮತ್ತು ಎಕ್ಸ್ಪ್ಲನೇಷನ್ಸ್ ಸಹ ಇರುತ್ತೆ. ಸೊ ಫಸ್ಟ್ ಕ್ವೆಶ್ಚನ್, ಪ್ರಾಣಿಗಳ ಮೂಲಕ ನಡೆಯುವ ಪರಾಗಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ? ಪ್ರಾಣಿಗಳ ಮೂಲಕ ನಡೆಯುವ ಪರಾಗಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಸಿ ಇದೆ ಕ್ರಿಪ್ಟಾರೋಪಿಲಿ, ಹೆನಿಮಾಫಿಲಿ, ಹೈಡ್ರೋಫಿಲಿ, ಝೂಫಿಲಿ. ಫ್ರೆಂಡ್ಸ್, ಇದು ಎಲ್ರಿಗೂ ಗೊತ್ತಿರುತ್ತೆ, ಯಾಕಂದರೆ ಇದು NCERT ಬುಕ್ಸಲ್ಲಿ 1 to 5 ಏನು ಓದಿರ್ತೀವ ನಾವು, 1 to 10. ಸೊ ಆ ಒಂದು ಬುಕ್ಸ್ಗಳಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ಗಳು. ಸೊ 1ರಿಂದ ಅಂತ ಬರೋದಿಲ್ಲ, 5th ಕಮೆಂಟ್ಸ್ ಆಗುತ್ತೆ. ಸೊ ಇಲ್ಲಿ ಪ್ರಾಣಿಗಳ ಮೂಲಕ ನಡೆಯುವಂಥ ಒಂದು ಪರಾಗಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ? ಫಸ್ಟ್ಗೆ ನಾವಿದು ಕ್ರಿಪ್ಟಾರೋಫಿಲಿ ಅಂದ್ರೇನು, ಹನಿಮಾಫಿಲಿ ಅಂದ್ರೇನು, ಹೈಡ್ರೋಫಿಲಿ ಅಂದ್ರೇನು, ಝೂಫಿಲಿ ಅಂದ್ರೇನು ಅಂತ ನೋಡಿದಾಗ ನಾವು ಆನ್ಸರ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಪ್ರಾಣಿಗಳ ಮೂಲಕ ನಡೆಯುವ ಪರಾಗಸ್ಪರ್ಶಕ್ಕೆ ಸೊ ಫಸ್ಟ್ ಕ್ರಿಪ್ಟಾರೋಫಿಲಿ ಅಂತ ಅಂದರೆ ಬಾವಲಿಗಳನ್ನು ಮಾಧ್ಯಮವಾಗಿ ಬಳಸಿಕೊಂಡು ನಡೀತಕ್ಕಂಥ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ನಾವು ಕ್ರಿಪ್ಟಾರೋಫಿಲಿ ಅಂತ ಹೇಳ್ತೀವಿ. ಎನಿಮಾಫಿಲಿ ಮೀನ್ಸ್ ಗಾಳಿಯ ಮೂಲಕ ನಡೀತಕ್ಕಂಥ ಒಂದು ಪರಾಗಸ್ಪರ್ಶ. ಹೈಡ್ರೋಫಿಲಿ ಅಂತ ಹೇಳಿದರೆ ನೀರಿನ ಮೂಲಕ, ಹೈಡ್ರೋ ಮೀನ್ಸ್ ನೀರು, ವಾಟರ್ ಅಂತ ಗೊತ್ತಿದೆ. ಸೊ ಹೈಡ್ರೋಫಿಲಿ ಅಂತ ಅಂದರೆ ನೀರಿನ ಮೂಲಕ ನಡೀತಕ್ಕಂಥ ಒಂದು ಪರಾಗಸ್ಪರ್ಶ. ಸೊ ಹಾಗಾಗಿ ಆನ್ಸರು ಝೂಫಿಲಿ ಅಂತ ಅಂದರೆ ಪ್ರಾಣಿಗಳ ಮೂಲಕ ನಡೀತಕ್ಕಂಥ, ಝೂ ಮೀನ್ಸ್ ಕೇಳಿರ್ಬೋದು, ಝೂ ಅಂದರೆ ಆ್ಯನಿಮಲ್ ಅಂತ ಹೇಳ್ತೀವಿ, ಆ್ಯನಿಮಲ್ಸ್ನ ಝೂ ಅಂತ ಹೇಳ್ತೀವಿ. ಸೊ ಹಾಗಾಗಿ ಝೂಫಿಲಿ ಮೀನ್ಸ್ ಆ್ಯನಿಮಲ್ಸ್ನಿಂದ ನಡೀತಕ್ಕಂಥ ಒಂದು ಪರಾಗಸ್ಪರ್ಶಕ್ಕೆ ನಾವು ಝೂಫಿಲಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಝೂ ಮೀನ್ಸ್ ಪ್ರಾಣಿಗಳು, ಹೈಡ್ರೋ ಮೀನ್ಸ್ ನೀರು. ಸೊ ಹನಿಮಾಫಿಲಿ ಅಂತ ಹೇಳಿದಾಗ ಗಾಳಿಯ ಮೂಲಕ ನಡೀತಕ್ಕಂಥದ್ದು. ಕ್ರಿಪ್ಟಾರೋಫಿಲಿ ಅಂದರೆ ಬಾವುಲಿಗಳನ್ನು ಮೂಲಕ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ನಡೀತಕ್ಕಂಥ ಒಂದು ಕ್ರಿಯೆ. ಸೊ ಇಷ್ಟು ಆನ್ಸರು ನಿಮಗೆ ಗೊತ್ತಾಯ್ತಂತ ಅಂದ್ಕೊಳ್ತೀನಿ. ಆನ್ಸರು ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ನು, ಕಾಯಿ ಹಣ್ಣಾಗಲು ಸಹಕಾರಿ ಯಾವುದಾಗಿದೆ ಅಂತ ಕೇಳಿದರೆ, ಕಾಯಿ ಹಣ್ಣಾಗಲು ಸಹಕಾರಿಯಾಗ್ತಕ್ಕಂಥ ಒಂದು ಕೆಮಿಕಲ್ ಯಾವುದು, ರಾಸಾಯನಿಕ ವಸ್ತು? ಹ್ಯಾಕ್ಸಿನ್ಗಳು, ಸೈಟೋಕೈನಿಸ್, ಹಿಥಲಿನ್, ಗಿಬ್ಬಾರ್ಲಿನ್. ಇದಕ್ಕೆ ಆನ್ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಇದು ರಿಪೀಟೆಡ್ ಕ್ವಶನ್ಸು, ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ನೇ. ಸುಮಾರು ಸರಿ ಈ ಒಂದು ಕ್ವಶನು ಬರ್ತಾನೆ ಇದೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಕಾಯಿ ಹಣ್ಣಾಗೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಕೆಮಿಕಲ್ ಯಾವುದು ಅಂತ ಕೇಳಿದಾಗ ನೋಡಿ, ಎಲ್ಲದೂ ಒಂದು ಆನ್ಸರ್ ಕೊಡ್ತೀನಿ. ಆನ್ಸರ್ ಬಂದು ಈಥಲೀನ್. ಹಿಥಲಿನ್ ಇದರ ಒಂದು ರಾಸಾಯನಿಕ ಹೆಸರು ಬಂದು C2H44, ಬ್ಯೂಟೆನು C4H10, ಪ್ರೋಪೇನ್ ಬಂದು C3H8, ಬಟ್ ಈಥಲಿನ್ ಅಂತಕ್ಕಂಥದ್ದು C2H4. ಈಥಲಿನನ್ನು ಈ ಒಂದು ಹಣ್ಣಾಗೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಕೆಮಿಕಲು. ಸೊ ಇದು ಬಾಳೆಹಣ್ಣು ಅಂತಲೇ ಅಲ್ಲ, ಎಲ್ಲ ಥರ ಮಾವಿನ ಹಣ್ಣು ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಹಣ್ಣನ್ನು, ಕಾಯಿನ ಹಣ್ಣಾಗಿಸೋಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಕೆಮಿಕಲು ಈಥಲಿನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಕೆಳಗಿನಲ್ಲಿ ಯಾವುದು ದ್ವಿಲಿಂಗಿ ಆಗಿದೆ? ದ್ವಿಲಿಂಗಿ, ಏಕಲಿಂಗ, ದ್ವಿಲಿಂಗ ಅಂತ ಕೇಳಿರಬಹುದು ನೀವು. ಸೊ ದ್ವಿಲಿಂಗಿ ಯಾವುದಾಗಿದೆ? ಕೆಳಗಿನಲ್ಲಿ ಯಾವುದು ದ್ವಿಲಿಂಗಿ ಆಗಿದೆ? ಎರೆಹುಳು, ದುಂಡು ಹುಳು, ಜಿರಳೆ, ಚಪ್ಪಟೆ ಹುಳು. ಸೊ ಆನ್ಸರ್ ಕೊಡಬಹುದು, ಯಾರು ಬೇಕಾದರೂ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ, ಯಾರ್ಯಾರು ಗೊತ್ತಿರುತ್ತೋ ಅವರು. ಸೊ ಇಲ್ಲಿ ದ್ವಿಲಿಂಗಿ ಅಂತಕ್ಕಂಥದ್ದು ಯಾವುದಂತ ಹೇಳಿದಾಗ ಎರೆಹುಳು ಅಂತಕ್ಕಂಥದ್ದು ಇಲ್ಲಿ ದ್ವಿಲಿಂಗಿ ಹುಳು ಆಗಿರುತ್ತೆ.
ಸೊ ಇದ್ರ ಬಗ್ಗೆ ನಾವು ನೋಡಿದಾಗ ಎರೆಹುಳುಗೆ ಯಾವುದೇ ಮೂಳೆಗಳಿಲ್ಲ. ಸೊ ಅದನ್ನು ಎರೆಹುಳುಗೆ ಯಾವುದೇ ಒಂದು ಮೂಳೆಗಳಿರೋದಿಲ್ಲ ಮತ್ತು ತಮ್ಮ ಚರ್ಮದ ಮೂಲಕ ಉಸಿರಾಡ್ತಕ್ಕಂಥದ್ದು ಈ ಒಂದು ಎರೆಹುಳು. ಆ್ಯಂಡ್ ಇದನ್ನು ರೈತರ ಮಿತ್ರ ಅಂತ ಸಹ ಕರೀತಾರೆ. ಸೊ ಎರೆಹುಳು ರೈತ ಆನ್ಸರು. ಇದರ ಬಗ್ಗೆ ತಿಳ್ಕೊಂಡಾಗ ಎರೆಹುಳನ್ನ ರೈತನ ಮಿತ್ರ ಅಂತ ಹೇಳ್ತಾರೆ. ಇದು ಚರ್ಮದ ಮೂಲಕ ಉಸಿರಾಡುತ್ತೆ ಮತ್ತು ಎರೆಹುಳುವಿಗೆ ಯಾವುದೇ ಮೂಳೆಗಳು ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್. ಸೊ ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಸೊ ಇದು ನಿನ್ನೆ ವಿಡಿಯೋದಲ್ಲೂ ಸಹ ಈ ಒಂದು ಕ್ವಶನ್ಸ್ ಬಂದಿತ್ತು. ಇದಕ್ಕೆ ಎಕ್ಸ್ಪ್ಲನೇಷನ್ ಸಹ ನಾನು ಕೊಟ್ಟಿದ್ದೆ. ಸೊ ಆನ್ಸರ್ ಯಾರು ಗೊತ್ತಿರುತ್ತೆ ಅವರು ಈ ಒಂದಕ್ಕೆ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸಬಹುದು. ಸೊ ನೋಡಿ, ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ. ಸಿರಿಕಲ್ಚರ್ ಅಂತ ನಾನು ಲಾಸ್ಟ್ ವಿಡಿಯೋ ನಿನ್ನೆ ಒಂದು ವಿಡಿಯೋದಲ್ಲೇ ಹೇಳಿದ್ದೆ. ಸಿರಿಕಲ್ಚರ್ ಅಂದರೆ ಈ ರೇಷ್ಮೆ ಹುಳುಗಳ ಸಾಕಾಣಿಕೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಆನ್ಸರ್ ಬಂದು ಸಿರಿಕಲ್ಚರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ನೆಕ್ಸ್ಟ್, ಈ ಒಂದು ಸಿರಿಕಲ್ಚರ್ ಏನಿದೆ ಇದು ಈ ಒಂದು ರೇಷ್ಮೆ ಹುಳುಗೆ ಎಲ್ಲರೂ ಗೊತ್ತಿರೋ ಹಾಗೆ ಹಿಪ್ಪು ನೇರಳೆಗಳನ್ನು ಬಳಸ್ಕೊಂಡು ಈ ಒಂದು ರೇಷ್ಮೆ ಹುಳುವನ್ನು ಸಾಕಣೆಯನ್ನು ಮಾಡ್ತಾರೆ. ರಾಮನಗರವನ್ನು ರೇಷ್ಮೆ ನಗರಿ ಅಂತಲೇ ಸಹ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಇರುವೆಗಳು ಕಚ್ಚಿದಾಗ ಯಾವ ಆಮ್ಲವನ್ನು ಹೊರಹಾಕುತ್ತವೆ. ಸೊ ಇದು ಸಹ ನಿನ್ನೆ ನನ್ನ ಕ್ವಶನಲ್ಲಿ ಕೊಟ್ಟಿದ್ದೆ. ಅಸಿಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಆಸ್ಕಾರ್ಬಿಕ್ ಆಮ್ಲ. ಇರುವೆಗಳು ಕಚ್ಚಿದಾಗ ಯಾವ ಆಮ್ಲವನ್ನು ಹೊರಹಾಕುತ್ತದೆ. ಸೊ ಆನ್ಸರ್ ಯಾರ್ಯಾರು ಗೊತ್ತಿರುತ್ತೋ ಸೊ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಮಾಡಬಹುದು. ಸೊ ನೋಡಿ, ಇಲ್ಲಿ ನಿನ್ನೆ ಹೇಳಿದಾಗೆ ನಾನು ನಿನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಏನಂತ ಹೇಳಿದ್ದೆ ಅಂತ ಹೇಳಿದರೆ, ಸೊ ಕೆಂಪು ಇರುವೆಯಲ್ಲಿರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ. ಆ್ಯಂಡ್ ನೆಕ್ಸ್ಟು ಹುಣಸೆ ಹಣ್ಣಲ್ಲಿ ಟಾಟರಿಕ್ ಹಾಲಲ್ಲಿ ಲ್ಯಾಕ್ಟಿಕ್ ಆಮ್ಲ, ಹಣ್ಣಿನ ರಸದಲ್ಲಿ ಅಸಿಟಿನು, ನಿಂಬೆ ಮತ್ತು ಕಿತ್ತಳೆಯಲ್ಲಿ ಸಿಟ್ರಿಕ್ಕು, ನೆಕ್ಸ್ಟು ಟೊಮೊಟೊದಲ್ಲಿ ಹ್ಯಾಕ್ಸಲಿಕ್ಕು, ಪಾಲಕಲ್ಲಿ ಪೋಲಿಕ್ ಆಮ್ಲ, ಗೋಧಿಲಿ ಗ್ಲುಮ್ಯಾಟಿಕ್ ಆಮ್ಲ, ಸೊ ಹುಲ್ಲು ಮತ್ತು ಎಲೆಯಲ್ಲಿ ಬೆಂಜೋಯಿಕ್ ಆಮ್ಲ. ಈ ಥರ ನಿನ್ನೆ ಒಂದು ಕ್ವಶನ್ಸ್ ನಾನು ಆನ್ಸರ್ನ ಹೇಳಿದ್ದೆ. ಸೊ ಹಾಗಾಗಿ ಈ ಒಂದು ಇರುವೆಗಳನ್ನು ಕಚ್ಚಿದಾಗ ಬರ್ತಕ್ಕಂಥ ಒಂದು ಆಮ್ಲ ಅಂದರೆ ಫಾರ್ಮಿಕ್ ಆಮ್ಲ. ಸೊ ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದಾಗ ನೋಡಿ, ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ಮೊಸರಿನಲ್ಲಿ ಕಂಡುಬರುತ್ತೆ. ಹ್ಯಾಕ್ಸಲಿಕ್ ಆಮ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ವಿನೆಗರಲ್ಲಿ ಕಂಡುಬರ್ತಕ್ಕಂಥದ್ದು ಅಸಿಟಿಕ್ ಆಮ್ಲ. ಹುಣಸೆ ಹಣ್ಣಲ್ಲಿ ಕಂಡುಬರ್ತಕ್ಕಂಥದ್ದು ಟಾಟರಿಕ್ ಆಮ್ಲ. ಬ್ಯಾಟ್ರಿಗಳಲ್ಲಿ, ಸೊ ಇದು ವೆರಿ ಇಂಪಾರ್ಟೆಂಟು, ಬ್ಯಾಟರಿ ಸಹ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಬ್ಯಾಟ್ರಿಗಳಲ್ಲಿ ಕಂಡುಬರ್ತಕ್ಕಂಥದ್ದು ಸಲ್ಫರಿಕ್ ಆಮ್ಲ. ಇದು ವೆರಿ ಇಂಪಾರ್ಟೆಂಟು. ಸೊ ಇದ್ರ ಜೊತೆಗೆ ನಾನು ಹೇಳಿದಾಗೆ ನಾನು ತುಂಬ ಹೇಳಿದ್ದೆ. ಪಾಲಕಲ್ಲಿ, ನೆಕ್ಸ್ಟು ಗೋಧಿಯಲ್ಲಿ ಗ್ಲುಮ್ಯಾಟಿಕ್ ಅಂತ ಕಂಡುಬರುತ್ತೆ. ನೆಕ್ಸ್ಟು ಹುಲ್ಲು ಮತ್ತು ಎಲೆಗಳಲ್ಲಿ ಬೆಂಜೋಯಿಕ್ ಅಂತ ಒಂದು ಆಮ್ಲ ಕಂಡುಬರುತ್ತೆ. ಸೊ ಈ ಇಷ್ಟು ಒಂದು ಲ್ಯಾಕ್ಟಿಕ್ ಆಮ್ಲ ಆಗಿರ್ಬೋದು, ಹ್ಯಾಕ್ಸಲಿಕ್ ಆಮ್ಲ ಆಗಿರ್ಬೋದು, ಅಸಿಟಿಕ್ ಆಮ್ಲ ಆಗಿರ್ಬೋದು, ಟಾಟರಿಕ್ ಆಮ್ಲ ಆಗಿರ್ಬೋದು, ಸಲ್ಫರಿಕ್ ಆಮ್ಲ ಆಗಿರ್ಬೋದು, ಸಿಟ್ರಿಕ್ ಆಗಿರ್ಬೋದು, ಆಸ್ಕಾರ್ಬಿಕ್ ಆಗಿರ್ಬೋದು. ಸೊ ಇಷ್ಟು ಆಮ್ಲಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಬೆಟರು. ಸೊ ಯಾಕಂದರೆ ಎಕ್ಸಾಮಲ್ಲಿ ಒಂದೇ ಕ್ವಶನ್ಸ್ನ ಕೊಡೋದಿಲ್ಲ, ರಿಪೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ನಾನಾ ಕ್ವಶನ್ಸ್ಗಳು ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋದಾಗ, ಮೀನೆಣ್ಣೆಯಲ್ಲಿ ಯಾವ ವಿಟಮಿನ್ ಇರುತ್ತದೆ. ಮೀನೆಣ್ಣೆಯಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ. ಸೊ ಆನ್ಸರ್ ಗೊತ್ತಿರೋರು ಈ ಒಂದು ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬಹುದು. ಮೀನೆಣ್ಣೆಯಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ. ಆಪ್ಷನ್ ಸಿ ಗಿದೆ ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಎ. ಸೊ ಆನ್ಸರು ವಿಟಮಿನ್ ಎ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥದ್ದು ಇರುಳು ಕುರುಡು ಅಥವಾ ರಾತ್ರಿ ಕುರುಡು ಅಂತ ಹೇಳ್ತೀವಿ. ಸೊ ಈ ಒಂದು ಕುರುಡು ವಿಟಮಿನ್ ಎ ಇಂದ ಬರುತ್ತೆ. ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಅತಿ ಹೆಚ್ಚಾಗಿನ ವಿಟಮಿನ್ ಯಾವುದನ್ನು ಸೇರಿಸ್ಬೇಕಂತಂದರೆ ಮೀನೆಣ್ಣೆ ಜೊತೆಗೆ ಪಾಲಕ್, ಕ್ಯಾರೆಟು, ಸಿಹಿ ಆಲೂಗೆಡ್ಡೆ ಮತ್ತು ಕೆಂಪು ಮೆಣಸು, ಇವುಗಳಲ್ಲಿ ಅತಿ ಹೆಚ್ಚಿನ ವಿಟಮಿನ್ ಎ ಕಂಡುಬರುತ್ತೆ. ಹಾಗಾಗಿ ಮೀನೆಣ್ಣೆಯು ಸಹ ವಿಟಮಿನ್ ಎಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಮೀನುಗಳು ಎಷ್ಟು ಕೋಣೆಗಳನ್ನು ಹೊಂದಿರುತ್ತವೆ. ಮೀನುಗಳು ಎಷ್ಟು ಕೋಣೆಗಳನ್ನು ಹೊಂದಿರುತ್ತವೆ.
ಆಪ್ಷನ್ಸ್ ಹೀಗಿದೆ ಫ್ರೆಂಡ್ಸ್: 5, 2, 4, 3. ಸೊ ಯಾರು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿಲ್ಲ. ಮೀನುಗಳು ಎಷ್ಟು ಕೋಣೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದಾಗ ಆಪ್ಷನ್ ಬಿ 2 ಕೋಣೆಗಳನ್ನು ಒಳಗೊಂಡಿರುತ್ತದೆ. ಇದರ ಒಂದು ಉಸಿರಾಟ ಬಂದು ಕಿವಿರುಗಳ ಮೂಲಕ ಉಸಿರಾಟನ ಮಾಡ್ತೇವೆ. ಮತ್ತು ಮೀನುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಇಥಿಯಾಲಜಿ ಅಂತ ಕರಿತೀವಿ. ಇಥಿಯಾಲಜಿ ಅಂದರೆ ಮೀನುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಮೀನುಗಳಲ್ಲಿ ಒಟ್ಟು 2 ಕೋಣೆಗಳಿರುತ್ತೆ ಮತ್ತು ಇದು ಉಸಿರಾಡ್ತಕ್ಕಂಥದ್ದು ಕಿವಿರುಗಳ ಮೂಲಕ. ನೆಕ್ಸ್ಟ್ ಕ್ವಶನ್: ನಾಲಿಗೆ ಇಲ್ಲದ ಕಪ್ಪೆ ಯಾವುದು ಅಂತ ಕೇಳಿದರೆ ನಾಲಿಗೆ ಇಲ್ಲದ ಕಪ್ಪೆ ಯಾವುದು? ಪೈಪ, ಹಳದಿ ಕಪ್ಪೆ, ಅಲೈಟ್ಸ್ ಯಾವುದು ಅಲ್ಲ. ನಾಲಿಗೆ ಇಲ್ಲದ ಕಪ್ಪೆ ಯಾವುದು? ಪೈಪ, ಹಳದಿ ಕಪ್ಪೆ, ಅಲೈಟ್ಸ್ ಯಾವುದು ಅಲ್ಲ. ಆನ್ಸರು ಪೈಪ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಪೈಪ ಬಗ್ಗೆ ಹೇಳಿದಾಗ ಅದ್ರ ಬಗ್ಗೆ ಹೇಳಿದಾಗ ಅಂದರೆ ಪೈಪ ಅಂತಕ್ಕಂಥದ್ದಕ್ಕೆ ನಾಲಿಗೆ ಇಲ್ಲದೆ ಇರತಕ್ಕಂಥ ಕಪ್ಪೆ. ಅತಿ ವಿಷವಾದ ಕಪ್ಪೆ ಅಂತ ಹೇಳಿದರೆ ಗೋಲ್ಡನ್ ಕಪ್ಪೆ. ಬಣ್ಣ ಬದಲಿಸುವ ಕಪ್ಪೆ ಬಂದು ಆಫ್ರಿಕನ್ ಕ್ಲೌಡ್ ಕಪ್ಪೆ ಅಂತಕ್ಕಂಥದ್ದು. ಬ್ಯಾಟ್ರಾಕಾಲಜಿ ಅಂದರೆ ಕಪ್ಪೆಗಳು ಮತ್ತು ಉಭಯವಾಸಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಇದನ್ನು ಬ್ಯಾಟ್ರಾಕಾಲಜಿ ಅಂತ ಹೇಳ್ತಾರೆ. ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟು. ಬ್ಯಾಟ್ರಾಕಾಲಜಿ ಮೀನ್ಸ್ ಕಪ್ಪೆಗಳು ಮತ್ತು ಉಭಯವಾಸಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ನಾಲಿಗೆ ಇಲ್ಲದ ಕಪ್ಪೆ ಪೈಪ, ಅತಿ ವಿಷವಾದ ಕಪ್ಪೆ ಗೋಲ್ಡನ್ ಕಪ್ಪೆ, ಬಣ್ಣ ಬದಲಿಸುವ ಕಪ್ಪೆ ಬಂದು ಆಫ್ರಿಕನ್ ಕ್ಲೌಡ್ ಕಪ್ಪೆ. ನೆಕ್ಸ್ಟ್ ಕ್ವಶನು: ಹಿಮ್ಮುಖವಾಗಿ ಹಾರಾಡುವ ಪಕ್ಷಿ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಹೀಗಿದೆ: ಹಮ್ಮಿಂಗ್ ಬರ್ಡ್, ಮೈನಾ, ಗಿಳಿ, ಉಷ್ಟಪಕ್ಷಿ. ಹಿಮ್ಮುಖವಾಗಿ ಹಾರಾಡುವ ಪಕ್ಷಿ ಯಾವುದು? ಹಮ್ಮಿಂಗ್ ಬರ್ಡ್, ಮೈನಾ, ಗಿಳಿ, ಉಷ್ಟಪಕ್ಷಿ. ಸೊ ಆನ್ಸರು ಹಿಮ್ಮುಖವಾಗಿ ಹಾರ್ತಕ್ಕಂಥ ಒಂದು ಹಕ್ಕಿ ಬಂದು ಹಮ್ಮಿಂಗ್ ಬರ್ಡ್. ಸೊ ಇದು ಅತ್ಯಂತ ಚಿಕ್ಕ ಪ್ರಾಣಿ ಅಂತಲೂ ಸಹ ನಾವು ಹೇಳ್ತೀವಿ ಹಮ್ಮಿಂಗ್ ಬರ್ಡ್ನ. ಈ ಒಂದು ಅತ್ಯಂತ ಚಿಕ್ಕ ಹೊಲಸೆ ಹಕ್ಕಿಯಾಗಿರುತ್ತೆ ಇದು. ಆ್ಯಂಡ್ ಹಮ್ಮಿಂಗ್ ಬರ್ಡ್ ಎಂಬ ಹೆಸರು ಬಂದಿದ್ದು ಅವುಗಳ ರೆಕ್ಕೆಗಳು ತುಂಬ ವೇಗವಾಗಿ ಬಡಿಯುವಂತೆ ಮಾಡುವ ಗುನುಗುನು ಶಬ್ದದಿಂದ. ಅಂದರೆ ಆ ಒಂದು ಪಕ್ಷಿಗಳ ರೆಕ್ಕೆಗಳೇನಿರುತ್ತೆ ಅದು ವೇಗವಾಗಿ ಬಡಿಯೋದ್ರಿಂದ ಬರ್ತಕ್ಕಂಥ ಶಬ್ದದಿಂದ ಅದಕ್ಕೆ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿದ್ದಾರಂತೆ. ಇನ್ನು ನೆಕ್ಸ್ಟ್ ಹಮ್ಮಿಂಗ್ ಬರ್ಡ್ಗಳಿಗೆ ವಾಸನೆಯ ಪ್ರಜ್ಞೆ ಇರೋದಿಲ್ವಂತೆ. ಇದರ ಒಂದು ತೂಕ ಬಂದು 3ರಿಂದ 5 ಗ್ರಾಮ್. ಅತಿ ಚಿಕ್ಕ ಹಕ್ಕಿನೇ ಹಮ್ಮಿಂಗ್ ಬರ್ಡ್. ಇದು ಸಹ ಕ್ವಶನ್ಸ್ ಬರುತ್ತೆ. ಹಿಮ್ಮುಖವಾಗಿ ಹಾರಾಡುವ ಪಕ್ಷಿಯ ಜೊತೆಗೆ ಅತ್ಯಂತ ಚಿಕ್ಕ ಪ್ರಾಣಿ ಯಾವುದು ಅಂತ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅಂತ ಸಹ ಕೇಳ್ತಾರೆ. ಸೊ ಹಾಗಾಗಿ ಆನ್ಸರ್ ಬಂದು ಹಮ್ಮಿಂಗ್ ಬರ್ಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಅತ್ಯಂತ ವೇಗವಾಗಿ ಈಜುವ ಪಕ್ಷಿ ಯಾವುದು? ಆಸ್ಟ್ರಿಚ್, ಕಿವಿ, ಪೆಂಗ್ವಿನ್, ಹಮ್ಮಿಂಗ್ ಬರ್ಡ್. ಅತ್ಯಂತ ವೇಗವಾಗಿ ಈಜುವ ಪಕ್ಷಿ ಯಾವುದು? ಆಪ್ಷನ್ಸ್ ಹೀಗಿದೆ: ಆಸ್ಟ್ರಿಚ್, ಕಿವಿ, ಪೆಂಗ್ವಿನ್, ಹಮ್ಮಿಂಗ್ ಬರ್ಡ್. ಆನ್ಸರ್ ಬಂದು ಪೆಂಗ್ವಿನ್. ಸೊ ಇದು ಅತಿ ಚಿಕ್ಕ ಪಕ್ಷಿನೂ ಹೌದು ಹಮ್ಮಿಂಗ್ ಬರ್ಡು. ಹಾಗೆ ಅತಿ ದೊಡ್ಡ ಪಕ್ಷಿ ಬಂದು ಆಸ್ಟ್ರಿಚ್ಚು. ಆ್ಯಂಡ್ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಹಾರ್ನಿಥಾಲಜಿ ಅಂತ ಕರೀತಾರೆ. ಪಕ್ಷಿಗಳು ಬಂದು ಬಿಸಿ ರಕ್ತ ಪ್ರಾಣಿಗಳಾಗಿರುತ್ತೆ. ನೆಕ್ಸ್ಟ್ ಹಾರಲಾಗದ ಪಕ್ಷಿಗಳು ಬಂದು ಕಿವಿ, ಎಮ್ಮು ಮತ್ತು ಆಸ್ಟ್ರಿಚ್ ಅಂತಕ್ಕಂಥ 3 ಪಕ್ಷಿಗಳು ಕಂಡುಬರುತ್ತೆ. ಸೊ ಇದರಲ್ಲಿ ಯಾವ ಕ್ವಶನ್ ಅವರು ನಿಮ್ಗೆ ಕೇಳ್ಬೋದು. ನಾನು ಹೇಳಿದಾಗೆ ಅತಿ ಚಿಕ್ಕ ಪಕ್ಷಿ ಮತ್ತು ಹಿಮ್ಮುಖವಾಗಿ ಹಾರ್ತಕ್ಕಂಥ ಪಕ್ಷಿ ಬಂದು ಹಮ್ಮಿಂಗ್ ಬರ್ಡು. ಅತಿ ದೊಡ್ಡ ಪಕ್ಷಿ ಬಂದು ಆಸ್ಟ್ರಿಚ್ಚು. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಹಾರ್ನಿಥಾಲಜಿ ಅಂತ ಕರೀತಾರೆ. ನೆಕ್ಸ್ಟ್ ಪಕ್ಷಿಗಳು ಬಂದು ಬಿಸಿ ರಕ್ತ ಪ್ರಾಣಿಗಳು. ನೆಕ್ಸ್ಟ್ ಹಾರಲಾಗದ ಪಕ್ಷಿಗಳು ಅಂದರೆ ಕಿವಿ, ಎಮ್ಮು, ಆಸ್ಟ್ರಿಚ್ ಅಂತಕ್ಕಂಥ 3 ಪಕ್ಷಿಗಳು ಹಾರೋದಿಲ್ಲ, ಆದರೆ ಅದನ್ನು ಪಕ್ಷಿಗಳಂತ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಅತ್ಯಂತ ವೇಗವಾಗಿ ಈಜುವ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಆನ್ಸರು ಪೆಂಗ್ವಿನ್. ನೆಕ್ಸ್ಟ್ ಕ್ವಶನ್: ಇವುಗಳಲ್ಲಿ ಯಾವುದು ರೆಕ್ಕೆಗಳಿಲ್ಲದ ಪಕ್ಷಿಯಾಗಿದೆ ಅಂತ ಕೇಳಿದರೆ ಆಸ್ಟ್ರಿಚ್, ಕಿವಿ, ಆರ್ಕ್ಟಿಕ್ ಟೂರ್, ಹಮ್ಮಿಂಗ್ ಬರ್ಡ್. ಇವುಗಳಲ್ಲಿ ಯಾವುದು ರೆಕ್ಕೆಗಳಿಲ್ಲದೆ ಇರ್ತಕ್ಕಂಥ ಪಕ್ಷಿ? ಆಸ್ಟ್ರಿಚ್, ಕಿವಿ, ಆರ್ಕ್ಟಿಕ್
ಟೋನ್, ಹಮ್ಮಿಂಗ್ ಬರ್ಡ್. ಸೊ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ತಪ್ಪಾದರೂ ಪರವಾಗಿಲ್ಲ, ಟ್ರೈ ಇಟ್. ಸೊ ಆನ್ಸರ್ ಅಂತ ಹೇಳಿದಾಗ ಇದಕ್ಕೆ ಯಾವುದಕ್ಕೆ ರೆಕ್ಕೆ ಇಲ್ಲ ಅಂತ ಹೇಳಿದಾಗ ಈ ಒಂದು ನ್ಯೂಜಿಲ್ಯಾಂಡಲ್ಲಿ ಅತಿ ಹೆಚ್ಚು ನ್ಯೂಜಿಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಯಾಗಿದೆ ಇದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಹಮ್ಮಿಂಗ್ ಬರ್ಡು ಅಲ್ಲ, ಆರ್ಕ್ಟಿಕ್ ಟೂರ್ನೂ ಅಲ್ಲ, ಮತ್ತು ಹಾಸ್ಟ್ರಿಚ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮೊಸಳೆಯಲ್ಲಿ ಎಷ್ಟು ಹೃದಯದ ಕೋಣೆಗಳಿವೆ? 5, 2, 3, 4. ಸೊ ಪಕ್ಷಿಲಿ ಎಷ್ಟು ಕೋಣೆಗಳಿದೆ ಅಂತ ಕೇಳಿದರೆ 2 ಅಂತ ಆನ್ಸರ್ ಹೇಳಿದ್ವಿ. ಇಲ್ಲಿ ಮೊಸಳೆಯಲ್ಲಿ ಕೇಳಿದರೆ ಮೊಸಳೆಯಲ್ಲಿ ಎಷ್ಟು ಹೃದಯದ ಕೋಣೆಗಳಿವೆ? ಸೊ ಆನ್ಸರು 4. ಸೊ ನೋಡಿ, ಇದು ಸಹ ಕೇಳಬಹುದು. ಮೊಸಳೆಯಲ್ಲಿ ಜೊತೆಗೆ ಹಕ್ಕಿಗಳು ಕೇಳ್ಬೋದು, ಪಕ್ಷಿಗಳು ಕೇಳ್ಬೋದು. ಕಪ್ಪೆಗಳು, ಹಾವು, ಹಲ್ಲಿ ಸಹ ಕೇಳಿದರೆ ಮನುಷ್ಯನಲ್ಲಿರ್ತಕ್ಕಂಥದ್ದು 4 ಕೋಣೆಗಳು, ಹೆಂಡು ಮೀನಿನಲ್ಲಿರ್ತಕ್ಕಂಥದ್ದು 2 ಕೋಣೆಗಳು. ಕಪ್ಪೆಗಳು, ಹಾವು, ಹಲ್ಲಿಲಿ ಕಂಡು ಬರ್ತಕ್ಕಂಥದ್ದು ಟೋಟಲಾಗಿ 3 ಕೋಣೆಗಳು. ಆದರೆ ಹಸು, ಬೆಕ್ಕು, ಮೊಸಳೆ ಇದರಲ್ಲೆಲ್ಲ ಬರ್ತಕ್ಕಂಥದ್ದು 4 ಕೋಣೆಗಳು. ಆ್ಯಂಡ್ ನೆಕ್ಸ್ಟು, ನೆಕ್ಸ್ಟ್ ಕ್ವಶನ್ಗೆ ಹೋದಾಗ ನಾವು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸೊ ಇದು ಆನ್ಸರ್ ಎಲ್ರಿಗೂ ಗೊತ್ತಿರುತ್ತೆ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ತಿಳಿಸಿ ಪ್ಲೀಸ್. ಕಾಂಗರು, ಸಿಂಹ, ಹುಲಿ, ಆನೆ. ಸೊ ಆನ್ಸರ್ ಬಂದು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಬಂದು ಆಲ್ಮೋಸ್ಟ್ ಅಲ್ಲೆಲ್ರಿಗೂ ಗೊತ್ತಿರ್ತಕ್ಕಂಥ ಆನ್ಸರು ಸಿಂಹ ಬರೋದಿಲ್ಲ, ಹುಲಿ ಬರೋದಿಲ್ಲ, ಆನೆ ಬರೋದಿಲ್ಲ. ಆನ್ಸರು ಕ್ಯಾಂಗರು ಆಗಿರುತ್ತೆ. ಇದು ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಯಾವ ಅಂಗಾಂಶದಲ್ಲಿ ಕೊಬ್ಬು ಶೇಖರಣೆ ಮಾಡುತ್ತದೆ? ಸೊ ದಟ್ಟ ಸಂಯೋಜಕ ಅಂಗಾಂಶ, ಮೂಳೆ ಅಂಗಾಂಶ, ಅಡಿಫೋಸ್ ಅಂಗಾಂಶ, ಸಡಿಲ ಸಂಯೋಜಕ ಅಂಗಾಂಶ. ಸೊ ನೋಡಿ, ಇಲ್ಲಿ ಮಾನವನ ದೇಹದಲ್ಲಿ ಯಾವ ಒಂದು ಅಂಗಾಂಶದಲ್ಲಿ ಕೊಬ್ಬು ಶೇಖರಣೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಅಡಿಪೋಸ್ ಅಂಗಾಂಶದಲ್ಲಿ ಅತಿ ಹೆಚ್ಚು ಕೊಬ್ಬು ಶೇಖರಣೆ ಆಗುತ್ತೆ. ಆದರೆ ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಅಂಗಾಂಶ ಅಂದರೆ ಸಂಯೋಜಕ ಅಂಗಾಂಶ. ಈ ಒಂದು ಅನುಲೇಪಕ ಅಂಗಾಂಶ ಬಂದು ಬಾಯಿ, ಮೂಗಿನ ಒಳಭಾಗದಲ್ಲಿ ಕಂಡುಬರುತ್ತೆ. ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಹಿಸ್ಟಾಲಜಿ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟು. ಸೊ ನೋಡಿ ಕೇಳಿರಿ, ಅಂಗಾಂಶದಲ್ಲಿ ಕೊಬ್ಬು ಶೇಖರಣೆ ಆಗುತ್ತೆ ಯಾವ ಒಂದು ಅಂಗಾಂಶ ಅಂತ ಹೇಳಿದಾಗ ಅಡಿಪೋಸ್ ಅಂಗಾಂಶ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಅಂಗಾಂಶ ಅಂದರೆ ಸಂಯೋಜಕ ಅಂಗಾಂಶ. ಅನುಲೇಪಕ ಅಂಗಾಂಶ ಬಂದು ಬಾಯಿ ಮತ್ತು ಮೂಗಿನ ಒಳಭಾಗದಲ್ಲಿ ಕಂಡುಬರುತ್ತೆ. ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಇದಕ್ಕೆ ಹಿಸ್ಟಾಲಜಿ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಆಮ್ಲಜನಕ ಸಾಗಿಸುತ್ತದೆ? ಸೊ ಕಿರುತಟ್ಟೆಗಳು, ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ. ಸೊ ನೋಡಿ, ಇಲ್ಲಿ ಕಿರುತಟ್ಟೆಗಳು ಅಂತ ಹೇಳಿದಾಗ ಇದು ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯಕ ಮಾಡುತ್ತೆ ಅಂತ ನಿನ್ನೆ ಒಂದು ವಿಡಿಯೋದಲ್ಲೇ ಹೇಳಿದ್ದೆ ನಾನು. ನೆಕ್ಸ್ಟ್ ಬಿಳಿ ರಕ್ತ ಕಣಗಳು ಅಂತ ಹೇಳಿದಾಗ ಕೀಟಾಣುಗಳ ವಿರುದ್ಧ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ. ಇನ್ನು ನೆಕ್ಸ್ಟು ಕೆಂಪು ರಕ್ತ ಕಣ ಏನಿದೆ ಇದು ಆಮ್ಲಜನಕವನ್ನು ಸರಬರಾಜು ಮಾಡುತ್ತೆ. ಸೊ ಆನ್ಸರು ಕೆಂಪು ರಕ್ತ ಕಣ. ನೆಕ್ಸ್ಟ್ ಕ್ವಶನು, ಇವುಗಳಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ನ ಅನುಪಾತವಾಗಿದೆ ಅಂತ ಕೇಳಿದ್ದಾರೆ. 2:3:5, 3:4:4, 2:1:2, 1:2:1. ಸೊ ಇದಕ್ಕೆ ಆನ್ಸರು 1:1:1. ಇದು ಕಾರ್ಬೋಹೈಡ್ರೇಟ್ನ ಅನುಪಾತವಾಗಿರುತ್ತೆ. ಇದರ ಒಂದು ಕಾರ್ಬೋಹೈಡ್ರೇಟ್ನ ಫಾರ್ಮುಲಾ ಸೂತ್ರ ಬಂದು C6H12O6. And next question,
ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿಸ್ಥಾಪಕ ಗುಣವನ್ನು ಕಳೆದುಕೊಳ್ಳುವುದಕ್ಕೆ ಏನೆಂದು ಕರೆಯುತ್ತಾರೆ? ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿಸ್ಥಾಪಕ ಗುಣವನ್ನು ಕಳೆದುಕೊಳ್ಳುವುದಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಸಿಗಿದೆ ಫ್ರೆಂಡ್ಸ್. ಚಾಳಿಸ್ ಅಥವಾ ಪ್ರೆಸ್ ಬಯೋಪಿಯಾ, ಸಮೀಪ ದೃಷ್ಟಿದೋಷ, ದೂರ ದೃಷ್ಟಿದೋಷ, ವರ್ಣಗತೆ. ಸೊ ಆನ್ಸರು ಆಪ್ಷನ್ ಎ, ಚಾಳಿಸ್ ಅಥವಾ ಪ್ರೆಸ್ ಬಯೋಪಿಯಾ. ಸೊ ನೋಡಿ, ಇಲ್ಲಿ ಸಮೀಪ ದೃಷ್ಟಿದೋಷಕ್ಕೆ ಬಳಸ್ತಕ್ಕಂಥದ್ದು ನಿಮ್ನ ಮಸೂರ, ದೂರ ದೃಷ್ಟಿದೋಷಕ್ಕೆ ಬಳಸ್ತಕ್ಕಂಥದ್ದು ಪೀನ ಮಸೂರ. ಇದಕ್ಕೆ ಒಂದು ಟ್ರಿಕ್ ಏನಂತಂದರೆ ಸನಿ ದಪ ಅಂತಕ್ಕಂಥ ಒಂದು ಟ್ರಿಕ್ನ ಯೂಸ್ ಮಾಡ್ತಾರೆ. ನೋಡಿ, ಸಮೀಪ ದೃಷ್ಟಿದೋಷಕ್ಕೆ ನಿಮ್ನ ಮಸೂರವನ್ನು ಯೂಸ್ ಮಾಡ್ತಾರೆ ಸನಿ, ದೂರ ದೃಷ್ಟಿದೋಷಕ್ಕೆ ಪೀನ ಮಸೂರವನ್ನು ಯೂಸ್ ಮಾಡ್ತಾರೆ ದಪ, ಸನಿ ದಪ. ಇದು ಒಂದು ಟ್ರಿಕ್ಕು. ನೆಕ್ಸ್ಟು, ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವ ಮಾನವನ ಕಣ್ಣಿನ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕಾರ್ನಿಯಾ, ಐರಿಸ್, ರೆಟಿನಾ, ಪಾಪುಲ್ ಅಂತಕ್ಕಂಥ ಆಪ್ಷನ್ಸ್ ಇದೆ. ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವ ಮಾನವನ ಕಣ್ಣಿನ ಬಣ್ಣ ಯಾವುದು? ಸೊ ಆನ್ಸರ್ ಐರಿಸ್. ಸೊ ನೋಡಿ, ಇಲ್ಲಿ ಕಾರ್ನಿಯಾ ಅಂತಕ್ಕಂಥ ಕೆಲಸ ಅಂದರೆ ಕಣ್ಣನ್ನು ದಾನ ಮಾಡುವ ಅಂಗ. ಸೊ ನಾವೇನು ಕಣ್ಣನ್ನು ದಾನ ಮಾಡ್ತಾರೆ ಅಂತ ಹೇಳ್ತೀವಿ, ಹಾಗಾದರೆ ಕಣ್ಣಿನಲ್ಲಿರ್ತಕ್ಕಂಥ ಯಾವ ಭಾಗವನ್ನು ದಾನ ಮಾಡ್ತಾರೆ ಅಂದರೆ ಕಾರ್ನಿಯಾವನ್ನು ದಾನ ಮಾಡ್ತಾರೆ ಬೇರೆಯವರಿಗೆ. ಇನ್ನು ನೆಕ್ಸ್ಟು, ಲ್ಯಾಕ್ರಿಮಲ್ ಗ್ರಂಥಿ ಅಂದರೆ ಕಣ್ಣೀರು ಬರುವ ಗ್ರಂಥಿಯನ್ನು, ಲ್ಯಾಕ್ರಿಮಲ್ ಗ್ರಂಥಿಯಿಂದ ಈ ಒಂದು ಕಣ್ಣೀರು ಬರುತ್ತೆ. ಆ್ಯಂಡ್ ನೆಕ್ಸ್ಟು, ಐರಿಸ್ ಅಂತಕ್ಕಂಥದ್ದು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಸೊ ಹಾಗಾಗಿ ಐರಿಸಲ್ಲಿ ಈ ಒಂದು ಕಣ್ಣಿನ ಬಣ್ಣಕ್ಕೆ ಕಾರಣವಾಗ್ತಕ್ಕಂಥ ಒಂದು ಭಾಗ. ನೆಕ್ಸ್ಟು, ಅಂಗಾಂಶಗಳ ಬಗೆಗಿನ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ಕಾರ್ಡಿಯಾಲಜಿ, ಹಿಸ್ಟಾಲಜಿ, ಮಯಾಲಜಿ, ಹೆಮಟಾಲಜಿ. ಸೊ ಅಂಗಾಂಶಗಳ ಬಗೆಗಿನ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ನೋಡಿ, ಇಲ್ಲಿ ಕಾರ್ಡಿಯಾಲಜಿ ಮೀನ್ಸ್ ಹೃದಯಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ. ನೆಕ್ಸ್ಟ್ ಮಯಾಲಜಿ ಅಂತ ಹೇಳಿದ್ರೆ ಸ್ನಾಯುಗಳ ಬಗ್ಗೆ ಅಧ್ಯಯನ. ಹೆಮಟಾಲಜಿ ಮೀನ್ಸ್ ರಕ್ತದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಉಳಿದಿರ್ತಕ್ಕಂಥದ್ದು ಹಿಸ್ಟಾಲಜಿ. ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ಬಂದಿತ್ತು ಹಿಸ್ಟಾಲಜಿ. ಎಸ್, ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಹಿಸ್ಟಾಲಜಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 1997ರಲ್ಲಿ ಮೊಟ್ಟ ಮೊದಲ ತದ್ರೂಪಿ ಪ್ರಾಣಿಯ ಹೆಸರೇನು? ಆಪ್ಷನ್ ಎ ಬಾರ್ಬಿ, ಆಪ್ಷನ್ ಬಿ ಪಂಟ, ಆಪ್ಷನ್ ಸಿ ಮೈಕಾ, ಆಪ್ಷನ್ ಡಿ ಡಾಲಿ. ಸೊ ನೋಡಿ, ಇಲ್ಲಿ ಸಾವಿರದ 1997ರಲ್ಲಿ ಮೊಟ್ಟ ಮೊದಲ ತದ್ರೂಪಿ ಪ್ರಾಣಿಯ ಹೆಸರೇನು? ಸೊ ಬಾರ್ಬಿ, ಪಂಟ, ಮೈಕಾ, ಡಾಲಿ. ಸೊ ಆನ್ಸರ್ ಇದಕ್ಕೆ ಡಾಲಿ. ಮೈಕಾ ಅಂತಕ್ಕಂಥದ್ದು ಇದು ಚಂದ್ರಯಾನಕ್ಕೆ ಫಸ್ಟ್ ಕಳಿಸ್ತಕ್ಕಂಥ ಒಂದು ನಾಯಿ ಮೈಕಾ ಅಂತಕ್ಕಂಥದ್ದು. ಸೊ ಡಾಲಿ ಅಂತಕ್ಕಂಥದ್ದು ಒಂದು ತದ್ರೂಪಿ ಪ್ರಾಣಿ. ನೆಕ್ಸ್ಟು, 1857ರಲ್ಲಿ ಯಾರು ಹುದುಗುವಿಕೆ ಬಗ್ಗೆ ವಿವರಿಸಿದರು? ಹುದುಗುವಿಕೆಯ ಬಗ್ಗೆ 1857ರಲ್ಲಿ ಯಾರು ವಿವರಿಸ್ತಾರೆ ಅಂತ ಕೇಳಿದ್ದಾರೆ. 1857ರಲ್ಲಿ ಯಾರು ಹುದುಗುವಿಕೆ ಬಗ್ಗೆ ವಿವರಿಸಿದರು? ಆಪ್ಷನ್ಸು ರಾಬರ್ಟ್ ಎಡ್ವರ್ಡ್, ಲೂಯಿಸ್ ಪಾಶ್ಚರ್, ಕಾರ್ಲ್ ಇರ್ಕೆ, ವಿಲಿಯಂ ವಿಲ್ಮೆಟ್ ಅಂತಕ್ಕಂಥ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ನಾವು ಆನ್ಸರ್ನ ನೋಡಿದಾಗ ಆಪ್ಷನ್ ಬಿ ಲೂಯಿಸ್ ಪಾಶ್ಚರ್. ನೆಕ್ಸ್ಟ್ ಕ್ವಶನ್, ಹೈಡ್ರಾ ಚಲನಾಂಗಗಳು ಯಾವುದು? ಹೈಡ್ರಾ ಚಲನಾಂಗಗಳು ಯಾವುದು? ಕಾಲುಗಳು, ರೆಕ್ಕೆ, ಲೋಮಾಂಗ, ಕರಬಳ್ಳಿ. ಸೊ ಹೈಡ್ರಾ ಅಂತಕ್ಕಂಥದ್ದು ಬಹುಕೋಶ ಜೀವಿ. ಇದರ ಒಂದು ಚಲನಾಂಗ ಯಾವುದು ಅಂತ ಹೇಳಿದಾಗ ಲೋಮಾಂಗ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟು,
ಜರ್ಮನ್ನಲ್ಲಿ ಬೇಕರಿ ಅವಶ್ಯಕವಾಗಿ ಈಸ್ಟನ್ನು ತಯಾರಿಸ್ತಾರೆ. ಸೊ ಅದನ್ನು ಯಾವಾಗ ಅಂತ ಹೇಳಿದ್ರು 1915ರಲ್ಲಿ, 1980ರಲ್ಲಿ, 1984ರಲ್ಲಿ, 1967ರಲ್ಲಿ ಯಾವ ಒಂದು ಟೈಮಲ್ಲಿ ಈಸ್ಟ್ನ ತಯಾರಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಈಸ್ಟ್ನ ಸ್ಟಾರ್ಟಿಂಗು ತಯಾರು ಮಾಡ್ತಕ್ಕಂಥದ್ದು ಜರ್ಮನಿಯಲ್ಲಿ. ಸೊ ಅದನ್ನು ತಯಾರು ಮಾಡ್ತಕ್ಕಂಥದ್ದು 1915ರಲ್ಲಿ. ಓಕೆ, ನೆಕ್ಸ್ಟು ಯಾವ ಹಾರ್ಮೋನ್ ಕೊರತೆಯಿಂದ ಬಂಜೆತನ ಬರುತ್ತದೆ ಅಂತ ಕೇಳಿದರೆ ಟೆಸ್ಟೋಜನ್, ಅಡ್ರಿಲಿನ್, ಲ್ಯಾಕ್ಟೋಜೆನಿಸಿಸ್, ಈಸ್ಟ್ರೋಜನ್. ಸೊ ನೋಡಿ, ಇಲ್ಲಿ ಈಸ್ಟ್ರೋಜನ್ ಅಂತಕ್ಕಂಥದ್ದು ಮಹಿಳೆಯರ ಅಂಡಾಣುಗಳನ್ನು ಉತ್ಪಾದಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಟೆಸ್ಟೋಜನ್, ಅಡ್ರಿಲಿನ್, ಲ್ಯಾಕ್ಟೋಜೆನಿಸಿಸ್ ಆ್ಯಂಡ್ ಈಸ್ಟ್ರೋಜನ್, ಇದರಲ್ಲಿ ಯಾವ ಒಂದು ಕೊರತೆಯಿಂದ ಬಂಜೆತನ ಬರುತ್ತೆ ಅಂತ ಹೇಳಿದಾಗ ಆನ್ಸರು ಈಸ್ಟ್ರೋಜನ್. ಈ ಈಸ್ಟ್ರೋಜನ್ ಅಂತಕ್ಕಂಥದ್ದು ಮಹಿಳೆಯರಲ್ಲಿ ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದಕ್ಕೆ ಸಹಕಾರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಥೈರಾಕ್ಸಿನ್ ಉತ್ಪಾದನೆಯು ಕಡಿಮೆಯಾದರೆ ಯಾವ ರೋಗ ಬರುತ್ತದೆ ಅಂತ ಕೇಳಿದರೆ ಥೈರಾಕ್ಸಿನ್ ಅಥವಾ ಥೈರಾಯ್ಡ್ ಅಂತ ಏನು ಹೇಳ್ತೀವಿ, ಥೈರಾಕ್ಸಿನ್ ಉತ್ಪಾದನೆಯು ಕಡಿಮೆಯಾದರೆ ಯಾವ ರೋಗ ಬರುತ್ತದೆ? ಮಿಕ್ಸಿಡೀಮಾ, ಹೈಪೋಥೈರಾಯ್ಡಿಸಮ್, ಕ್ರಿಟಿನಿಸಮ್, ಆಕ್ರೋಮೆಗಾಲಿ ಅಂತಕ್ಕಂಥ ಆಪ್ಷನ್ಸ್ ಇದೆ. ಸೊ ಥೈರಾಯ್ಡ್ ಉತ್ಪಾದನೆಯಿಂದ ಅಥವಾ ಕಡಿಮೆ ಉತ್ಪಾದನೆ ಆಗೋದ್ರಿಂದ ಮನುಷ್ಯನಲ್ಲಿ ಬರ್ತಕ್ಕಂಥ ಕಾಯಿಲೆ ಯಾವುದು ಅಂತ ಹೇಳಿದಾಗ ಕ್ರಿಟಿನಿಸಮ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಥೈರಾಯ್ಡಿಂದ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಕೆಯಾಗುತ್ತೆ. ಈ ಒಂದು ಥೈರಾಕ್ಸಿನ್ ಕಡಿಮೆ ಆದರೆ ಕ್ರಿಟಿನಿಸಮ್ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಇದು ಸುಮಾರು 25 ಗ್ರಾಮ್ ತೂಕ ಇರುತ್ತೆ, ಯಾವುದು ಥೈರಾಯ್ಡ್ ಅಂತಕ್ಕಂಥದ್ದು. ಇನ್ನು ಥೈರಾಕ್ಸಿನಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಗಳ ಪಚನ ಕ್ರಿಯೆಗೆ ಈ ಒಂದು ಥೈರಾಕ್ಸಿನ್ ಅಂತಕ್ಕಂಥದ್ದು ಸಹಾಯಕವಾಗಿ ಕಾರ್ಯವನ್ನು ಮಾಡುತ್ತೆ. ಅದ್ರ ಜೊತೆಗೆ ಅತಿ ಹೆಚ್ಚು ಸ್ರವಿಕೆ ಆದರೆ ಹೈಪರ್ ಥೈರಾಯ್ಡಿಸಮ್ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಸೊ ಅಂದರೆ ಕಡಿಮೆ ಉತ್ಪಾದನೆ ಆದರೆ ಕ್ರಿಟಿನಿಸಮ್ ಅಂತಕ್ಕಂಥದ್ದು ಬರುತ್ತೆ, ಅತಿ ಹೆಚ್ಚು ಉತ್ಪಾದನೆ ಆದರೆ ಹೈಪೋಥೈರಾಯ್ಡಿಸಮ್ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಸೊ ಇನ್ನು ಇದು ತೂಕ ಹೇಳಿದಾಗ 25 ಗ್ರಾಮು. ಇದು ಏನಕ್ಕೆ ಯೂಸ್ ಅಂತ ಅಂದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಗಳ ಒಂದು ಪಚನ ಕ್ರಿಯೆ ಅಥವಾ ಜೀರ್ಣಕ್ರಿಯೆ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಸಹಕಾರಿಯಾಗ್ತಕ್ಕಂಥದ್ದು ಈ ಒಂದು ಥೈರಾಕ್ಸಿನ್. ಸೊ ನೆಕ್ಸ್ಟು ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ. ಸೊ ಇದು ಬಹುಶಃ ಎಲ್ಲರೂ ಗೊತ್ತಿರುತ್ತೆ. ಗಳಗಂಡ ರೋಗ ಅಯೋಡಿನ್ ಅಥವಾ ಉಪ್ಪಿನಂಶ ಕಡಿಮೆ ಆದಾಗ ಬಾಡಿಯಲ್ಲಿ ಈ ಒಂದು ಗಳಗಂಡ ರೋಗ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನು, ಆಕ್ರೋಮೆಗಾಲಿ ರೋಗ ಯಾವ ಹಾರ್ಮೋನ್ ಅತಿಯಾದ ಚಟುವಟಿಕೆಯಿಂದ ಬರುತ್ತದೆ? ಆಕ್ರೋಮೆಗಾಲಿ ರೋಗ ಯಾವ ಹಾರ್ಮೋನ್ ಅತಿಯಾದ ಚಟುವಟಿಕೆಯಿಂದ ಬರುತ್ತದೆ? ಪಿಟ್ಯುಟರಿ, ಅಡ್ರಿಲಿನ್, ಮೇದೋಜೀರಕ, ಥೈರಾಯ್ಡ್. ಸೊ ಇದು ಸಹ ನಾನು ನಿನ್ನೆ ಒಂದು ಇದರಲ್ಲಿ ಹೇಳಿದ್ದೆ, ಪಿಟ್ಯುಟರಿ, ಅಡ್ರಿಲಿನ್ ಮತ್ತು ಥೈರಾಯ್ಡ್ ಅಂತಕ್ಕಂಥದ್ದು. ಪಿಟ್ಯುಟರಿ ಅಂತ ಹೇಳಿದಾಗ ಮೆದುಳಿನ ಭಾಗದಲ್ಲಿ ಕಂಡುಬರುತ್ತೆ ಪಿಟ್ಯುಟರಿ. ಇನ್ನು ನೆಕ್ಸ್ಟು ಅಡ್ರಿಲಿನ್ ಅಂತಕ್ಕಂಥದ್ದು ಮೂತ್ರಪಿಂಡದ ಮೇಲೆ ಬರ್ತಕ್ಕಂಥದ್ದು. ನೆಕ್ಸ್ಟು ಥೈರಾಯ್ಡ್ ಅಂತ ಹೇಳಿದಾಗ ಕುತ್ತಿಗೆ ಮೇಲೆ ಬರ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೆ. ಸೊ ಅದರ ಜೊತೆಗೆ ಈ ಒಂದು ಆಕ್ರೋಮೆಗಾಲಿ ರೋಗ ಯಾವ ಹಾರ್ಮೋನಿಂದ ಬರುತ್ತೆ ಅಂತ ಹೇಳಿದರೆ ಪಿಟ್ಯುಟರಿ ಮೀನ್ಸ್ ಇದು ಮೆದುಳಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ಮೆದುಳಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಿಟ್ಯುಟರಿ ಗ್ರಂಥಿ ಅಂತ ಏನಿದೆ, ಸೊ ಅದರ ಒಂದು ಅತಿಯಾದ ಚಟುವಟಿಕೆಯಿಂದ ಆಕ್ರೋಮೆಗಾಲಿ ರೋಗ ಬರುತ್ತೆ. ಇದನ್ನು ಗ್ರಂಥಿಗಳ ರಾಜ ಅಂತಲೂ ಸಹ ಕರೀತಾರೆ. ನೋಡಿ, ಪಿಟ್ಯುಟರಿ ಅಂತ ಏನಿದೆ ಈ ಒಂದನ್ನು ಗ್ರಂಥಿಗಳ ರಾಜ ಅಂತ ಸಹ ಕರೀತಾರೆ. ಯಾಕೆ ಅಂದರೆ ಇದು ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದರ ಗಾತ್ರ ಬಂದು 500 mg. ಕಡಿಮೆ ಸ್ರವಿಕೆ ಆದರೆ ಕುಬ್ಬತನ ಅಂತಕ್ಕಂಥದ್ದು ಬರುತ್ತೆ, ಹೆಚ್ಚು ಸ್ರವಿಕೆ ಆದರೆ ದೈತ್ಯಾಕಾರ ಅಂತ ಹೇಳ್ತಾರೆ. ಸೊ ಈ ಒಂದು ಹಾರ್ಮೋನ್ ಅತಿಯಾದ ಚಟುವಟಿಕೆಯಿಂದ ಆಕ್ರೋಮೆಗಾಲಿ ರೋಗ ಕಂಡುಬರುತ್ತದೆ ಮಾನವನಲ್ಲಿ. ನೆಕ್ಸ್ಟ್ ಕ್ವಶನ್ನು, ಯಾವ ಕೊರತೆಯಿಂದ ಸರಳ ಗಾಯಿಟರ್ ರೋಗ ಬರುತ್ತದೆ? ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ವಶನ್ಸಲ್ಲಿ ಹೇಳಿದ್ದೆ, ಈಸ್ಟ್ರೋಜನ್, ಥೈರಾಕ್ಸಿನ್, ಇನ್ಸುಲಿನ್, ಅಡ್ರಿನಲಿನ್. ಸೊ ಗಳಗಂಡ ರೋಗ ಬರ್ತಕ್ಕಂಥದ್ದು ಯಾವುದರ ಒಂದು ಕೊರತೆ? ಅಯೋಡಿನ್ ಕೊರತೆಯಿಂದ ಬರುತ್ತೆ ಅಂತ ಹೇಳಿದ್ದೆ. ಸೊ ಆದರೆ ಇಲ್ಲಿ ಅಯೋಡಿನ್ ಅಂತಕ್ಕಂಥ ಒಂದು ಆಪ್ಷನ್ಸ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ನಾವೇನು ಅಂತ ಹೇಳಿದಾಗ, ಸೊ ಗಂಟಲಿನ ಊತ
ಅಂತ ಏನಿದೆ ಗಂಟಲಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಗಳಗಂಡ ರೋಗ, ಇದಕ್ಕೆ ಮೇಯ್ನಾಗಿ ಕಾರಣ ಅಂದರೆ ಅಯೋಡಿನ್ ಕೊರತೆ ಅನ್ನೋ ಉಪ್ಪಿನ ಅಂಶ ಕಡಿಮೆ ಇರ್ತಕ್ಕಂಥದ್ದು ಈ ಒಂದು ಸರಳಗಾಯಿತ ರೋಗಕ್ಕೆ ಮೇಯ್ನ್ ರೀಸನ್. ಆದರೆ ಈಸ್ಟ್ರೋಜನ್, ಥೈರಾಕ್ಸಿನ್, ಇನ್ಸುಲಿನ್, ಅಡ್ರಿನಲಿನ್ ಅಂತ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ, ಸೊ ಇದಕ್ಕೆ ನಾವು ಹೋಲಿಸ್ಕೊಂಡಾಗ ಆನ್ಸರ್ ಯಾವುದಾಗಬಹುದು? ಸೊ ನೋಡಿ, ಇಲ್ಲಿ ನಾನು ಹೇಳಿದ್ದೆ, ಏನಂತ ಹೇಳಿದ್ದೆ, ಥೈರಾಯ್ಡ್ ಅಂತಕ್ಕಂಥದ್ದು ಕುತ್ತಿಗೆ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿ. ಯಾವುದು? ಥೈರಾಯ್ಡ್. ಸೊ ಥೈರಾಯ್ಡು ಏನು ಕಂಡುಬರುತ್ತೋ ಕುತ್ತಿಗೆಯ ಬಳಿ, ಥೈರಾಕ್ಸಿನ್ ಅಂತಕ್ಕಂಥದ್ದು ಸಹ ಕುತ್ತಿಗೆ ಬಳಿ ಕಂಡು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಗಳಗಂಡ ರೋಗ ಕಂಡು ಬರ್ತಕ್ಕಂಥದ್ದು ಕುತ್ತಿಗೆಯ ಭಾಗದಲ್ಲಿ. ಸೊ ಈ ಒಂದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಥೈರಾಕ್ಸಿನ್ ಅಂತಕ್ಕಂಥದ್ದು ಗಳಗಂಡ ರೋಗಕ್ಕೆ ಸರಿಯಾದ ಆನ್ಸರು. ಇನ್ಸುಲಿನ್ ಬಂದು ಇದು ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥದ್ದು, ಇನ್ಸುಲಿನ್ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಅಡ್ರಿನಲ್ ಬಂದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟದಂತ ಹೇಳಿದೆ, ಇದು ಬರೋದಿಲ್ಲ. ಆನ್ಸರು ಥೈರಾಕ್ಸಿನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮಾನವನ ಅತಿ ದೊಡ್ಡ ಅಂಗ ಯಾವುದು? ಮಾನವನ ಅತಿ ದೊಡ್ಡ ಅಂಗ ಯಾವುದು? ಸೊ ಇದು ಎಲ್ಲಿಗೂ ಸಹ ಆನ್ಸರ್ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಮಾನವನಲ್ಲೇ ಅತಿ ದೊಡ್ಡ ಅಂಗ ಅಂತ ಹೇಳಿದರೆ ನರಗಳು, ಹೊಟ್ಟೆ, ಮೂಳೆ, ಚರ್ಮ ಅಂತ ಆಪ್ಷನ್ಸ್ ಇದೆ. ಸೊ ಆನ್ಸರ್ ಬಂದು ಚರ್ಮ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಚರ್ಮನೇ ಅತಿ ದೊಡ್ಡ ಅಂಗ ಮನುಷ್ಯನಲ್ಲಿ. ಸೊ ಅದರ ಜೊತೆಗೆ ಅತಿ ದೊಡ್ಡ ಗ್ರಂಥಿ ಅಂತ ಹೇಳಿದಾಗ ಯಕೃತ್ತು, ಅತಿ ದೊಡ್ಡ ಮೂಳೆ ಫೀಮರ್ ತೊಡೆ ಮೂಳೆ, ದೊಡ್ಡ ಅಪಧಮನಿ ಬಂದು ಮಹಾ ಅಪಧಮನಿ, ಅತಿ ದೊಡ್ಡ ಸ್ನಾಯು ಬಂದು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಮಾನವನ ಅತಿ ದೊಡ್ಡ ಅಂಗ ಯಾವುದು ಅಂತ ಕೇಳ್ಬೋದು, ಅಥವಾ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳ್ಬೋದು, ಅಥವಾ ಅತಿ ದೊಡ್ಡ ಮೂಳೆ ಯಾವುದು ಅಂತ ಕೇಳ್ಬೋದು, ಅಥವಾ ಅತಿ ದೊಡ್ಡ ಅಪಧಮನಿ ಯಾವುದು ಅಂತ ಕೇಳ್ಬೋದು, ಅತಿ ದೊಡ್ಡ ಸ್ನಾಯು ಯಾವುದು ಅಂತ ಕೇಳ್ಬೋದು. ಸೊ ಆ ಆನ್ಸರ್ಸಲ್ಲೇ ಗೊತ್ತಿದ್ದರೆ ಯಾವ್ದು ಬೇಕಾದರೂ ಕೇಳಿದ್ರು ಆನ್ಸರ್ ನಾವು ಈಸಿಯಾಗಿ ಮಾಡಬಹುದು. ಸೊ ಹಾಗಾಗಿ ಮಾನವನ ಅತಿ ದೊಡ್ಡ ಅಂಗ ಚರ್ಮನೆ ಆಗಿರುತ್ತೆ. ನೆಕ್ಸ್ಟು ಮಾನವನ ಶಬ್ದಗ್ರಹಣ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ, ಮಾನವನ ಶಬ್ದಗ್ರಹಣ ಸಾಮರ್ಥ್ಯ ಎಷ್ಟು? ಸೊ ಮಾನವನ ಶಬ್ದಗ್ರಹಣ ಸಾಮರ್ಥ್ಯ ಎಷ್ಟು? ಸೊ ನೋಡಿ, ಇಲ್ಲಿ 200ರಿಂದ 20,000 ಹರ್ಟ್ಸು, 20ರಿಂದ 20,000 ಹರ್ಟ್ಸು, 20ರಿಂದ 2,000 ಹರ್ಟ್ಸು, 20ರಿಂದ 200 ಹರ್ಟ್ಸ್ ಅಂತ ಇದೆ. ಸೊ ಆನ್ಸರ್ ಬಿ, 20ರಿಂದ 20,000 ಹರ್ಟ್ಸ್ಗಂತ ಈ ಒಂದು ಮನುಷ್ಯನ ಶಬ್ದ ಸಾಮರ್ಥ್ಯ ಇರುತ್ತೆ, ಅಂದರೆ ಶಬ್ದವನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಸೊ ಇಲ್ಲಿ ಶಬ್ದದ ಪರಿಮಾಣವನ್ನು ನಾವು ಡೆಸಿಬಲ್ ಇಂದ ಅಳಿತೀವಿ. ಡೆಸಿಬಲ್ ಶಬ್ದದ ಪ್ರತಿಧ್ವನಿ ಮೆದುಳಿನಲ್ಲಿ 0.1 ಸೆಕೆಂಡ್ಗಳಷ್ಟು ಇರುತ್ತದೆ. ಸೊ ಜೊತೆಗೆ ಶ್ರವಣಾತೀತ ಶಬ್ದಗಳು ಬಂದು ಡಾಲ್ಫಿನ್ಗಳು, ಬಾವುಲಿಗಳು, ಇಲಿಗಳು ಉತ್ಪತ್ತಿ ಮಾಡುತ್ತವೆ. ಸೊ ಅಂದರೆ ಇದು ಮಾನವನಿಗೆ ಸಂಬಂಧಪಟ್ಟಂಥದ್ದಲ್ಲ. ಶ್ರವಣಾತೀತ ಶಬ್ದ ಅಂತ ಏನಿದೆ ಇದನ್ನು ಮಾಡ್ತಕ್ಕಂಥದ್ದು ಡಾಲ್ಫಿನ್ಗಳು, ಬಾವುಲಿಗಳು ಮತ್ತು ಇಲಿಗಳು. ಆ್ಯಂಡ್ ನೆಕ್ಸ್ಟು ಮಧ್ಯ ಕಿವು ಎಷ್ಟು ಮೂಳೆಗಳಿಂದ ಆಗಿದೆ? 5, 4, 3, 6. ಮಧ್ಯ ಕಿವಿಯು ಎಷ್ಟು ಮೂಳೆಗಳಿಂದ ಆಗಿದೆ? 5, 4, 3, 6 ಆಪ್ಷನ್ ಸಿ ಇದೆ. ಸೊ ಆನ್ಸರು ಆಪ್ಷನ್ ಸಿ 3. ಸೊ ನೋಡಿ, ಇಲ್ಲಿ ಮಾನವನ ಅತಿ ಚಿಕ್ಕ ಮೂಳೆ ಅಂತ ಹೇಳಿದ್ರೆ ಸ್ಟಿಫಸ್ ಅಂತಕ್ಕಂಥದ್ದು ಇದು ಕಿವಿ ಮೂಳೆ ಆಗಿರುತ್ತೆ. ಮತ್ತು ಒಟ್ಟು ಮೂಳೆ ಇರ್ತಕ್ಕಂಥದ್ದು ಮನುಷ್ಯನಲ್ಲಿ ಅಥವಾ ವಯಸ್ಕ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು 206 ಮೂಳೆಗಳು. ಮಕ್ಕಳಲ್ಲಿ 305ಕ್ಕಿಂತ ಹೆಚ್ಚಾಗಿ 300ಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅತಿ ದೊಡ್ಡ ಮೂಳೆ ನಾನು ಆಲ್ರೆಡಿ ಹೇಳಿದಾಗೆ ಫೀಮರ್ ತೊಡೆ ಮೂಳೆ. ನೆಕ್ಸ್ಟು ಮುಖದ ಅತಿ ಗಟ್ಟಿಯಾದ ಮೂಳೆ ಬಂದು ಮಾಂಡಿಬಲ್ ಅಂತಕ್ಕಂಥದ್ದು. ಹೃದಯವನ್ನು ರಕ್ಷಿಸುವಂಥ ಮೂಳೆ ಬಂದು
ಪಕ್ಕೆಲುಬುಗಳು. ಸೊ ಇಷ್ಟು ಈ ಒಂದು ಮೂಳೆಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನು. ಆ್ಯಂಡ್ ನೆಕ್ಸ್ಟು ಕಣ್ಣಿನ ಮಸೂರವು ಅಪಾರದರ್ಶಕವಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ, ಕಣ್ಣು ಕಾಣೋದಿಲ್ಲ ಅಂತ ಹೇಳ್ತೀವಲ್ಲ, ಸೊ ಅಪಾರದರ್ಶಕ ಕಾಣಿಸೋದಿಲ್ಲ. ಕಣ್ಣಿನ ಮಸೂರವು ಅಪಾರದರ್ಶಕವಾಗುವುದನ್ನು ಏನೆಂದು ಕರೆಯುತ್ತಾರೆ? ಕ್ಯಾಟ್ರಾಕ್ಟ್, ವರ್ಣಾಂಗತೆ, ಮಯೋಪಿಯಾ, ನಿಶಾಂತತೆ. ಸೊ ಆನ್ಸರು ಕ್ಯಾಟ್ರಾಕ್ಟ್. ನೆಕ್ಸ್ಟು ದೂರದೃಷ್ಟಿ ದೋಷವನ್ನು ಯಾವ ಮಸೂರದಿಂದ ಗುಣಪಡಿಸಬಹುದು? ಸೊ ನಾನು ಆಲ್ರೆಡಿ ಹೇಳಿದೆ, ದೂರದೃಷ್ಟಿ ದೋಷವನ್ನು ಯಾವ ಮಸೂರದಿಂದ ಗುಣಪಡಿಸಬಹುದು? ಪೀನ ಮಸೂರ, ಸಿಲಿಂಡರ್ ಮಸೂರ, ನಿಮ್ನ ಮಸೂರ ಯಾವುದೂ ಅಲ್ಲ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಒಂದು ಟ್ರಿಕ್ನ ಹೇಳಿದ್ದೆ. ನಾನು ಎಂತ ಹೇಳಿದ್ದೆ? ಸನಿದಪ ಅಂತ ಹೇಳಿದೆ. ಸೊ ಸನಿಹ ದೃಷ್ಟಿ ದೋಷಕ್ಕೆ ನಿಮ್ನ ದರ್ಪಣ, ದೂರದೃಷ್ಟಿ ದೋಷಕ್ಕೆ ಪೀನ ದರ್ಪಣ. ನೆಕ್ಸ್ಟು ಕಣ್ಣಿನ ಗ್ರಂಥಿಯ ಹೆಸರೇನು? ಸೊ ನೋಡಿ, ಇಲ್ಲಿ ಲ್ಯಾಕ್ರಿಮಲ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ. ಸೊ ನಾನು ಹೇಳಿದಾಗೆ ಆಲ್ರೆಡಿ ಹೇಳಿದ್ದೀನಿ, ಪ್ಯೂಟಿಟರಿ ಮೀನ್ಸ್ ಮೆದುಳಿಗೆ ಬರ್ತಕ್ಕಂಥದ್ದು, ಥೈರಾಯ್ಡ್ ಮೀನ್ಸ್ ಕುತ್ತಿಗೆಯಲ್ಲಿ ಬರ್ತಕ್ಕಂಥದ್ದು, ಅಡ್ರಿನಲ್ ಮೀನ್ಸ್ ಮೂತ್ರಪಿಂಡದಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಉಳಿದಿರ್ತಕ್ಕಂಥ ಲ್ಯಾಕ್ರಿಮಲ್ ಗ್ರಂಥಿ ಬಂದು ಕಣ್ಣಿನ ಗ್ರಂಥಿಯಾಗಿರುತ್ತೆ. ಓಕೆ, ಸೊ ಆನ್ಸರ್ಸ್ ಕೆಲವ್ರು ಕೊಡ್ತಿದ್ದಾರೆ. ದೀಕ್ಷಾ, ದಾಯಿನಾ ಅಂತಕ್ಕಂಥವ್ರು. ನೆಕ್ಸ್ಟ್ ಕ್ವಶನ್, ಕಣ್ಣಿನಲ್ಲಿರುವ ರಾಸಾಯನಿಕ ಯಾವುದು? ಮೆಗ್ನೀಷಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಅಯೋಡಿನ್, ಸೋಡಿಯಂ ಕ್ಲೋರೈಡು. ಕಣ್ಣಿನಲ್ಲಿ ಕಂಡುಬರ್ತಕ್ಕಂಥ ರಾಸಾಯನಿಕ ವಸ್ತು ಸೋಡಿಯಂ ಕ್ಲೋರೈಡ್, NaCl. ನೆಕ್ಸ್ಟ್ ಕ್ವಶನ್, ಸೊ ಕೆಲವರು ಆನ್ಸರ್ಸ್ನ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟು, ಮಾನವನ ಕಣ್ಣಿನಲ್ಲಿರುವ ಮಸೂರ ಯಾವುದು? ದ್ವಿಪೀನ, ದ್ವಿನಿಮ್ನ, ಪೀನ, ನಿಮ್ನ. ಸೊ ಮಾನವನ ಕಣ್ಣಿನಲ್ಲಿರುವ ಮಸೂರ ಯಾವುದು ಅಂತ ಕೇಳಿದರೆ, ಸೊ ದ್ವಿಪೀನ ಅಂತಕ್ಕಂಥದ್ದು ಆನ್ಸರು, ದ್ವಿಪೀನ. ಆ್ಯಂಡ್ ನೆಕ್ಸ್ಟು, ಮುಖದ ಹಾವಭಾವವನ್ನು ಸ್ಪಂದಿಸುವ ಮೆದುಳಿನ ಭಾಗ ಯಾವುದು? ಮುಖದ ಹಾವಭಾವವನ್ನು ಸ್ಪಂದಿಸುವ ಮೆದುಳಿನ ಭಾಗ ಯಾವುದು? ಫಾನ್ಸ್, ಹಿಮ್ಮೆದುಳು, ಡೈಎನ್ಸೆಫಲಾನ್, ಮಹಾಮಸ್ತಿಷ್ಕ. ಸೊ ನೋಡಿ, ಇದಕ್ಕೆ ಆನ್ಸರು ಆಪ್ಷನ್ ಎ, ಫಾನ್ಸ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಫಾನ್ಸ್ ಅಂದರೆ ಉಸಿರಾಟದ ನಿಯಂತ್ರಣ ಆಗಿರ್ಬೋದು, ಮುಖದ ಭಾವ ಹಾವಭಾವ ಆಗಿರ್ಬೋದು, ಆಹಾರ ಜಿಗಿಯುವಂಥ ಕ್ರಿಯೆಗಳನ್ನಾಗಿರ್ಬೋದು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಒಂದು ಫಾನ್ಸ್ ಆಗಿರುತ್ತೆ. ಇದು ಹಿಮ್ಮೆದುಳಿನ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ದೇಹದ ಉಷ್ಣತೆ, ನೀರು, ನಿದ್ರೆಗಳ ಸಮತೋಲನ ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದರೆ, ದೇಹದ ಉಷ್ಣತೆ, ನೀರು, ನಿದ್ರೆಗಳ ಸಮತೋಲನ ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಫಾನ್ಸ್, ಅನುಮಸ್ತಿಷ್ಕ, ಮಹಾಮಸ್ತಿಷ್ಕ, ಡೈಎನ್ಸೆಫಲಾನ್ ಅಂತಕ್ಕಂಥದ್ದು. ಸೊ ನೋಡಿ, ಕೇಳೋದೇನು? ಉಷ್ಣತೆ, ನೀರು, ನಿದ್ರೆ. ಸೊ ಇಲ್ಲಿ ಡೈಎನ್ಸೆಫಲಾನ್ ಅಂತಕ್ಕಂಥದ್ದು ದೇಹದ ತಾಪಮಾನ ಆಗಿರ್ಬೋದು, ಅಥವಾ ತೃಪ್ತಿ ಮನೋಭಾವ ಅಥವಾ ಹಸಿವು ಬಾಯಾರಿಕೆ ಆಗಿರ್ಬೋದು, ನೀರು ನಿದ್ರೆಗಳ ಸಮತೋಲನವನ್ನು ಕಾಪಾಡ್ತಕ್ಕಂಥ ಅಥವಾ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಈ ಒಂದು ಡೈಎನ್ಸೆಫಲಾನ್ ಅಂತಕ್ಕಂಥ ಒಂದು ಭಾಗದಿಂದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಸೊ ಕೆಲವರು ಆನ್ಸರ್ಸ್ನ ಕೊಡ್ತಾ ಇದ್ದಾರೆ.
ಬಟ್ ಡೈಲಿ ಕ್ಲಾಸ್ ಅಂತ ಕೇಳ್ತಾರೆ, ಡೈಲಿ ಕ್ಲಾಸ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕೇಳಿದರೆ ಫಾನ್ಸ್, ಮಹಾಮಸ್ತಿಷ್ಕ, ಡೈಎನ್ಸೆಫಲಾನ್, ಅನುಮಸ್ತಿಷ್ಕ. ಸೊ ಆನ್ಸರು ಕೆಲವರು ಕೊಡಬಹುದು. ಸೊ ಆನ್ಸರ್ ಬಿ, ಮಹಾಮಸ್ತಿಷ್ಕ ಅಥವಾ ಸೆರಿಬ್ರಮ್ ಅಂತ ಏನು ಹೇಳ್ತೀವಿ, ಇದು ಒಂದು ಅತಿ ದೊಡ್ಡ ಮೆದುಳಿನ ಒಂದು ಭಾಗ ಆಗಿರುತ್ತೆ. ಮತ್ತು ಸಂಕೀರ್ಣ ಮೀನ್ಸ್ ದೊಡ್ಡ ಭಾಗನೇ ಆಗಿರುತ್ತೆ. ಇದರ ಒಂದು ಕೆಲಸ ಅಂತ ಹೇಳಿದಾಗ ಜ್ಞಾಪಕ ಶಕ್ತಿ, ತಾರ್ಕಿಕತೆ, ಆಲೋಚನೆ, ಜ್ಞಾನಾತ್ಮಕ ಚಟುವಟಿಕೆ. ಸೊ ನೋಡಿದ್ವಿ ಇಲ್ಲ ಆಲ್ರೆಡಿ. ನೋಡಿ, ಮಹಾಮಸ್ತಿಷ್ಕದ ಬಂದು ಜ್ಞಾಪಕ ಶಕ್ತಿ, ತಾರ್ಕಿಕತೆ, ಆಲೋಚನೆ, ಜ್ಞಾನಾತ್ಮಕ ಚಟುವಟಿಕೆ, ಈ ಒಂದು ಕಾರ್ಯ ಬಂದು ಯಾವುದದು ಮಹಾಮಸ್ತಿಷ್ಕದು. ಇನ್ನು ಡೈಎನ್ಸೆಫಲಾನ್ ಬಗ್ಗೆ ನಾವು ಹೇಳಿದ್ವಿ. ಡೈಎನ್ಸೆಫಲಾನ್ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಉಷ್ಣತೆ, ನೀರು, ನಿದ್ರೆಗಳ ಸಮತೋಲನವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ವಿ. ಅದರ ಜೊತೆಗೆ ಫಾನ್ಸ್ ಬಗ್ಗೆ ಹೇಳಿದ್ವಿ. ಇದು ಮುಖದ ಹಾವಭಾವವನ್ನು ಮತ್ತು ಉಸಿರಾಟದ ನಿಯಂತ್ರಣ ಆಗಿರ್ಬೋದು, ಆಹಾರ ಜಿಗಿಯುವಂಥ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಫಾನ್ಸ್ದು ಗೊತ್ತಾಯಿತು, ಡೈಎನ್ಸೆಫಲಾನ್ದು ಗೊತ್ತಾಯಿತು, ಮತ್ತು ಅನುಮಸ್ತಿಷ್ಕದ್ದು ಸಹ ಗೊತ್ತಾಯಿತು ನಮಗೆ. ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದಾಗ, ದೇಹದ ಹೃದಯ ಬಡಿತವನ್ನು ಅಳೆಯುವ ಮಾಪನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ಆನ್ಸರು. ಸೊ ಆನ್ಸರ್ ಗೊತ್ತಿರುತ್ತೆ, ಬಟ್ ಆನ್ಸರ್ ಯಾರು ಕಳಿಸ್ತಾ ಇಲ್ಲ. ಸೊ ದೇಹದ ಹೃದಯ ಬಡಿತವನ್ನು ಅಳೆಯುವಂಥ ಮಾಪನ ಯಾವುದು? ಸಿಸ್ಮೋಗ್ರಾಫ್, ಸ್ಟೆಥಾಸ್ಕೋಪ್, ಪ್ಯಾಥೋಮೀಟರ್, ಪ್ಯಾರೋಮೀಟರ್. ಸೊ ನೋಡಿ, ಇಲ್ಲಿ ಅವ್ರ ಆನ್ಸರ್ಸ್ ಕೊಟ್ಟಿದ್ದೀನಿ. ಸಿಸ್ಮೋಗ್ರಾಫ್ ಅಂತ ಹೇಳಿದ್ರೆ ನಿನ್ನೆನೇ ಹೇಳಿದ್ದೆ ನಾನು. ಸಿಸ್ಮೋಗ್ರಾಫ್ ಮೀನ್ಸ್ ಭೂಕಂಪವನ್ನು ಮಾಡ್ತಕ್ಕಂಥದ್ದು, ಭೂಕಂಪಕ್ಕೆ ಬಳಸ್ತಕ್ಕಂಥ ಒಂದು ಉಪಕರಣ. ನೆಕ್ಸ್ಟು ಪ್ಯಾಥೋಮೀಟರ್ ಅಂದರೆ ಸಮುದ್ರದ ಆಳವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ. ನೆಕ್ಸ್ಟು ಪೈರೋಮೀಟರ್ ಅಂದರೆ ಹೆಚ್ಚಿನ ತಾಪಮಾಪನವನ್ನು ಅಳಿತಕ್ಕಂಥ ಒಂದು ಸಾಧನ. ಸೊ ಹಾಗಾಗಿ ಸ್ಟೆಥಾಸ್ಕೋಪ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಕ್ವಶನು. ಸೊ ಹಾಗಾಗಿ ಆನ್ಸರು ಸ್ಟೆಥಾಸ್ಕೋಪ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಗ ತಾನೇ ಜನಿಸಿದ ಮಗುವಿನ ಹೃದಯದ ಬಡಿತ ಎಷ್ಟು ಅಂತ ಕೇಳಿದ್ದಾರೆ. ಆಗ ತಾನೇ ಜನಿಸಿದ ಮಗುವಿನ ಹೃದಯ ಬಡಿತ ಎಷ್ಟು? ಸೊ ನೋಡಿ, ಇಲ್ಲಿ ಸಾಮಾನ್ಯ ವಯಸ್ಕನಲ್ಲಿ ಇರ್ತಕ್ಕಂಥ ಹೃದಯ ಬಡಿತ 72ರಿಂದ 75, ಮ್ಯಾಕ್ಸಿಮಮ್ 72 ಅಂತಲೇ ಎಲ್ಲೋದು ಮೆನ್ಷನ್ ಮಾಡೋದು. ಬಟ್ ಇಲ್ಲಿ ಕೇಳಿರೋದೇನು, ಆಗ ತಾನೇ ಜನಿಸಿದ ಮಗುವಿನ ಹೃದಯದ ಬಡಿತ. ಸೊ ನೋಡಿ ಕ್ವಶನ್ಸ್ ಯಾವ ರೀತಿ ಇದೆ ಅಂತ. ಸೊ 140 ಬಾರಿ 1 ನಿಮಿಷಕ್ಕೆ ಬಡ್ಕೊಳ್ತಕ್ಕಂಥದ್ದು ಆಗ ತಾನೇ ಜನಿಸಿದ ಮಗುವಿನ ಹೃದಯ ಬಡಿತ ಆಗಿರುತ್ತೆ. ಓಕೆ, 140 ಅಂತ ಯಾರು ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಹೃದಯವನ್ನು ಆಘಾತಗಳಿಂದ ರಕ್ಷಿಸುತ್ತಿರುವ ಪದರ ಯಾವುದು? ಸೊ ನೀವು ಕೇಳಿರ್ಬೋದು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಏನಿದೆ, ಈ ಒಂದು ಹೃದಯಾಘಾತವನ್ನು ರಕ್ಷಿಸುತ್ತಿರುವ ಪದರ ಯಾವುದು ಅಂತ ಕೇಳಿದರೆ ಎನಾಮಲ್, ಪೆರಿಕಾರ್ಡಿಯಾ, ಮೆನಾಜಸ್, ಸ್ಟೆಪ್ಸ್. ಸೊ ನಾವು ನೋಡಿದ್ವಿ ಪೆರಿಕಾರ್ಡಿಯಾ ಅಂತಕ್ಕಂಥದ್ದು ಹೃದಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಹೃದಯಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದೇ ಪೆರಿಕಾರ್ಡಿಯಾ. ಸೊ ಹಾಗಾಗಿ ಆನ್ಸರು ಪೆರಿಕಾರ್ಡಿಯಾ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದರ ಬಗ್ಗೆ ಹೇಳೋದಾದರೆ, ಮಾನವನ ಹೃದಯವನ್ನು ರಕ್ತವನ್ನು ಪಂಪ್ ಮಾಡ್ತಕ್ಕಂಥದ್ದು ಹೃದಯ. ನೆಕ್ಸ್ಟ್ ಈ ಹೃದಯದಲ್ಲಿ 4 ಕೋಣೆಗಳಿರುತ್ತೆ, 2 ಹೃತ್ಕರ್ಣ, 2 ಹೃತ್ಕೋಶ. ಮತ್ತು ರಕ್ತದ ಒತ್ತಡವನ್ನು ಏನು ಬಿ ಪಿ ಅಂತ ಹೇಳ್ತೀವಿ, ರಕ್ತದ ಒತ್ತಡ ಬಿ ಪಿ. ಸೊ ಈ ಬಿ ಪಿಯನ್ನು ಅಳಿತಕ್ಕಂಥದ್ದು ಸಿಗ್ಮೋಮಾನೋಮೀಟರಿಂದ ಅಳಿತಾರೆ. ನೆಕ್ಸ್ಟು ಈ ಒಂದು ಹೃದಯವನ್ನು ಮಾಡಿಸ್ತಕ್ಕಂಥ ECG ಮಾಡಿಸ್ತಾರೆ ಅಂತ ಕೇಳಿರ್ಬೋದು ಹೃದಯ ಹಾರ್ಟ್ ಅಟ್ಯಾಕ್ ಆದಾಗ. ಸೊ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತಕ್ಕಂಥ ಒಂದು ಮಾಪನದಿಂದ ಈ ಒಂದು ಚಿಕಿತ್ಸೆಯನ್ನು ಮಾಡಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮಾನವನ ರಕ್ತದಲ್ಲಿರುವ ಲೋಹ ಯಾವುದು ಅಂತ ಕೇಳಿದರೆ, ಮಾನವನ ರಕ್ತದಲ್ಲಿರುವಂಥ ಲೋಹ ಯಾವುದು? ಉಕ್ಕು, ತಾಮ್ರ, ಬೆಳ್ಳಿ, ಕಬ್ಬಿಣ. ಸೊ ಆನ್ಸರು ಕಬ್ಬಿಣ ಆಗಿರುತ್ತೆ. ಮಾನವನ ರಕ್ತದಲ್ಲಿರ್ತಕ್ಕಂಥ ಲೋಹ ಬಂದು ಕಬ್ಬಿಣ. ಈ ಕಬ್ಬಿಣದ ಸಂಕೇತ ಬಂದು Fe ಆಗಿರುತ್ತೆ. ಮತ್ತು ಇನ್ನೊಂದು ಮೇಯ್ನಾಗಿ ಕೊಟ್ಟಿದ್ದಾರೆ, ಇಲ್ಲೂ ಸಹ ಕೇಳ್ತಾರೆ, ಮೂಳೆಗಳಲ್ಲಿ ಕಂಡುಬರ್ತಕ್ಕಂಥ ಲೋಹ ಯಾವುದು ಅಂತ ಕೇಳ್ತಾರೆ. ಸೊ ಕ್ಯಾಲ್ಸಿಯಮ್ಮು. ಹಲ್ಲು ಮತ್ತು ಮೂಳೆಯಲ್ಲಿರ್ತಕ್ಕಂಥ ಅಲೋಹ ಮತ್ತು ಲೋಹ ಬಂದು ರಂಜಕ ಮತ್ತು
ಕ್ಯಾಲ್ಶಿಯಮ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಒಂದು ಕ್ವಶನ್ಸ್ ಕೇಳಿಬಿಟ್ಟು ಅದೇ ಕೊಡ್ತಾರೆ ಕ್ವಶನ್ಸ್ ಅಂತ ನಾವು ಹೇಳೋದಕ್ಕಾಗಿಲ್ಲ. ತುಂಬ ದೊಡ್ಡದಿದೆ, ಸಾಗರಕ್ಕಿಂತ ದೊಡ್ಡದು ಅಂತ ಅಂದ್ಕೊಳ್ಳಿ ನಾಲೆಡ್ಜು. ಸೊ ಅದ್ರಲ್ಲಿ ನಾವು ಎಷ್ಟು ಓದಿದ್ರು ಕಮ್ಮಿನೇ. ಸೊ ಯಾವ ಒಂದು ಪಾಯಿಂಟಲ್ಲಿ ಎಕ್ಸಾಮಲ್ಲಿ ಕ್ವಶನ್ಸ್ನ ಕೇಳ್ತಾರೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಒಂದು ಮಾತು ಏನಂತಂದರೆ, ಓದ್ತಕ್ಕಂಥದ್ದು ಸಾಗರದಷ್ಟು, ಬಟ್ ಎಕ್ಸಾಮ್ ಕೊಡ್ತಕ್ಕಂಥದ್ದು ಬೊಗಸೆಯಷ್ಟು ಅಷ್ಟೇ. ಆ ಒಂದು ಬೊಗಸೆಯಷ್ಟು ನೀರನ್ನ ಇಡೀ ಸಾಗರದಲ್ಲಿ ಹುಡುಕಿ ಕೊಡ್ತಾರೆ. ಸೊ ಹಾಗಾಗಿ ನಾವು ಎಲ್ಲರೂ ಕವರ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಗರ್ಭದ ಹಾರ್ಮೋನ್ ಎಂದು ಯಾವ ಹಾರ್ಮೋನ್ಗೆ ಕರೆಯುತ್ತಾರೆ? ಎಪಿಡೈಮಿಸ್, ಪ್ರೊಜೆಸ್ಟನ್, ಟೆಸ್ಟೋಸ್ಟೆರೋನ್, ಈಸ್ಟ್ರೋಜನ್. ಗರ್ಭದ ಹಾರ್ಮೋನ್ ಎಂದು ಕರೆಯುವಂತಹ ಹಾರ್ಮೋನ್ ಯಾವುದು? ಸೊ ಆನ್ಸರನ್ನು ನೋಡಿದಾಗ ನಾವು ಇದಕ್ಕೆ ಆಪ್ಷನ್ ಬಿ ಪ್ರೊಟೆಸ್ಟನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ಯಾರು ಕೇಳಿದ್ದಾರೆ ಮ್ಯಾಮ್ ನೀವು ಯಾವುದಕ್ಕೆ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ. ಸೊ ಆನ್ಸರ್ ಇದಕ್ಕೆ, ಸೊ ಎಕ್ಸಾಮ್ಸ್ ಕಾಲ್ ಮಾಡಿದ್ದಾರೆ, ಯಾವುದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, KAS ಆಗಿರ್ಬೋದು, ಅಥವಾ TET ಆಗಿರ್ಬೋದು, GPST ಆಗಿರ್ಬೋದು, HSTR ಆಗಿರ್ಬೋದು, FDA, SDA, PDO ಯಾವುದೇ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಯಾವುದು ಸೈನ್ಸ್ ಕ್ವಶನ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಯಾವುದು ಇಂಥದ್ದೇ ಕ್ವಶನ್ಸ್ ಕೊಡ್ತಾರೆ ಅಂಥದ್ದು ಯಾವುದೂ ಇಲ್ಲ. ಸೊ ಆಲು ಹಿಂದಿ ಒಂದು ಬಿಟ್ಟು ಮಿಕ್ಕಿದಂಥ ಎಲ್ಲ ಸಬ್ಜೆಕ್ಟಿಂದ ಕ್ವಶನ್ಸ್ಗಳ ಕೊಡ್ತಾನೆ ಬರ್ತಾರೆ ಎಲ್ಲ ಎಕ್ಸಾಮ್ಸಲ್ಲೂ. ಸೊ ಹಾಗಾಗಿ ಈ ಎಕ್ಸಾಮ್ಸ್ಗೆ ಇದೇ ಪ್ರಿಪ್ರೇಷನ್ ಆಗುತ್ತೆ, ಇದನ್ನೇ ಮಾಡ್ತೀವಿ ಅಂತ ಹೇಳೋದು ತಪ್ಪು. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಓದೋದಕ್ಕೆ ಸಾಗರ ಅಂತ ಹೇಳಿದ್ನಲ್ಲ, ಸೊ ಅಷ್ಟು ನೀವು ಕಲೀಲೇಬೇಕಾಗುತ್ತೆ. ಯಾವ ಎಕ್ಸಾಮ್ಗಾದರೂ ಅಷ್ಟೇ, ಯಾವುದೇ ಒಂದು ಸ್ಟಡಿ ನೀವು ಪ್ರಿಪ್ರೇಷನ್ಗಾದರೂ ಅಷ್ಟೇ. ಸೊ ಎಲ್ಲ ಒಂದು ಚಾಪ್ಟರ್ನ, ಎಲ್ಲ ಒಂದು ಕ್ವಶನ್ಸ್ನ, ಎಲ್ಲ ಒಂದು ಪಾಯಿಂಟ್ನ ನೀವು ನೋಟ್ ಮಾಡಿಕೊಳ್ಳಲೇಬೇಕು. ಸೊ ಹಾಗಾಗಿ ನೀವು ಇದೇ ಎಕ್ಸಾಮ್ಗೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟು, ಮಗುವಿನ ಹೃದಯದ ಬಡಿತ ಆರಂಭ ಎಷ್ಟು ಅಂತ ಹೇಳಿದ್ದಾರೆ. ಸೊ ಎಷ್ಟು ವಾರಗಳು ಅಂತ ಹೇಳಿದ್ದಾರೆ. ಮಗುವಿನ ಹೃದಯದ ಬಡಿತ ಆರಂಭ ಎಷ್ಟು ವಾರದಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇದಕ್ಕೆ ನಾವು ಹೇಳಿದಾಗ 6ನೇ ವಾರದಲ್ಲಿ. ಸೊ ನೆಕ್ಸ್ಟು, ಭ್ರೂಣಲಿಂಗ ಪತ್ತೆಯನ್ನು ಏನೆಂದು ಕರೆಯುತ್ತಾರೆ? ಅಲ್ಟ್ರಾಸೌಂಡು, ಡಯಾಲಿಸಿಸು, ಆಮ್ನಿಯೋಸೆಂಟಸಿಸು, ಇನ್ ವಿಟ್ರೋ ಫರ್ಟಿಲೈಸೇಷನ್. ಭ್ರೂಣಲಿಂಗ ಪತ್ತೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಆನ್ಸರ್ ಗೊತ್ತಿದೆ, ನೀವು ಆಪ್ಷನ್ಸ್ನ ಹಾಕ್ಬೋದು. ಅಲ್ಟ್ರಾಸೌಂಡು, ಡಯಾಲಿಸಿಸು, ಆಮ್ನಿಯೋಸೆಂಟಲಿಸ್, ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಸಿ ಆಮ್ನಿಯೋಸೆಂಟಸಿಸ್. ಸೊ ನೋಡಿ ಇಲ್ಲಿ ಅಲ್ಟ್ರಾಸೌಂಡ್ ಅಂತಕ್ಕಂಥದ್ದು ಬರೋದಿಲ್ಲ, ಯಾಕಂದರೆ ಕೆಲವೊಂದು ಕ್ಯಾನ್ಸರ್ಗೆ ಈ ಒಂದು ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಡಯಾಲಿಸಿಸ್ ಅಂತ ಹೇಳೋದು ಕಿಡ್ನಿ ಸ್ಟೋನ್, ಕಿಡ್ನಿಗೆ ಸಂಬಂಧಪಟ್ಟಂಥ ಒಂದು ಕಿಡ್ನಿ ಫೇಲ್ ಆಗಿದ್ರೆ ಸೊ ಆ ಒಂದು ಇದಕ್ಕೆ ಡಯಾಲಿಸಿಸ್ನ ಮಾಡಿಸ್ತಾರೆ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಇದು ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ ಫರ್ಟಿಲೈಸೇಷನ್ ಅಂತ ಹೇಳ್ತೀವಲ್ಲ, ಸೊ ಅದ್ರ ಮೂಲಕ ಮಕ್ಕಳಿಗೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಆನ್ಸರು ಆಮ್ನಿಯೋಸೆಂಟೋಸಿಸ್ ಅಂತಕ್ಕಂಥದ್ದು, ಭ್ರೂಣಲಿಂಗ ಪತ್ತೆ. ನೆಕ್ಸ್ಟ್ ಕ್ವಶನ್ನು, ಆನೆಗಳು ಎಷ್ಟು ದಿನ ಗರ್ಭ ಧರಿಸುತ್ತವೆ? ಎಷ್ಟು ದಿನಕ್ಕೆ ಗರ್ಭ ಧರಿಸುತ್ತವೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ 610 ದಿನ, 120 ದಿನ, 340 ದಿನ, 280 ದಿನ. ಸೊ ನೋಡಿ ಇಲ್ಲಿ ಆಪ್ಷನ್ ಎ 610 ದಿನಗಳು ತಗೊಳುತ್ತೆ ಆನೆಗಳು ಗರ್ಭ ಧರಿಸೋದಕ್ಕೆ, ಅಥವಾ ಒಂದು ಮಗುವನ್ನು ಮಾಡಿ ಇದು ಮಾಡೋದಕ್ಕೆ 610 ದಿನ ಆಗುತ್ತೆ. ಮಾನವನಲ್ಲಿ 280 ದಿನಗಳು, ಕುದುರೆಯಲ್ಲಿ 11ರಿಂದ 12 ತಿಂಗಳು, ಹಸುನಲ್ಲಿ ಬಂದು 283 ದಿನ, ಹುಲಿ ಬಂದು 83ರಿಂದ 112 ದಿನಗಳು, ಓರ್ಜಿಯನ್ ಓಪೋಸಮ್ ಅಂತಕ್ಕಂಥ ಒಂದು ಪ್ರಾಣಿ 12 ದಿನಕ್ಕೆಲ್ಲ ಮರಿಯನ್ನು ಹಾಕುತ್ತೆ. ಸೊ ಆದರೆ ಆನೆಗೆ ಬಂದು ತುಂಬ ಟೈಮು 610 ದಿನಗಳನ್ನು ತಗೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಟಮಿನ್ B9 ಅಂತಕ್ಕಂಥದ್ದು ಇದರ ಒಂದು ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾರೆ. ರೆಟಿನಲ್, ಬಯೋಟಿನ್, ರೈಬೋಪ್ಲಾವಿನ್, ಪೋಲಿಕ್ ಆಮ್ಲ. ಸೊ ನೋಡಿ ಇಲ್ಲಿ ರೆಟಿನಲ್ ಅಂತಕ್ಕಂಥದ್ದು ವಿಟಮಿನ್ ಎ ಇಂದ ಬರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ, ಸರಿನಾ. ನೆಕ್ಸ್ಟು ಬಯೋಟಿನ್ ಅಂತಕ್ಕಂಥದ್ದು B7. ಓಕೆ, ನೆಕ್ಸ್ಟ್ ಇನ್ನು ಪೋಲಿಕ್ ಆಮ್ಲ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ನೆಕ್ಸ್ಟ್ ಹೇಳೋದಾದರೆ ರೈಬೋಪ್ಲಾವಿನ್ ಅಂತಕ್ಕಂಥದ್ದಕ್ಕೆ ವಿಟಮಿನ್ B2 ಅಂತಕ್ಕಂಥದ್ದು ರೈಬೋಪ್ಲಾವಿನ್. ನೆಕ್ಸ್ಟು B9 ಅಂತಕ್ಕಂಥದ್ದು ಪೋಲಿಕ್ ಆಮ್ಲ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಪೋಲಿಕ್ ಆಮ್ಲ ಅಂತಕ್ಕಂಥದ್ದು
ಪಾಲಕ್ ಸೊಪ್ಪಲ್ಲಿ ತುಂಬಾ ಕಂಡುಬರುತ್ತೆ. B9 ವಿಟಮಿನ್ನು. ಸೊ ಹಾಗಾಗಿ ಈ ಒಂದು ಪೋಲಿಕ್ ಆಮ್ಲ ಬರೋದು ಪಾಲಕ್ ಸೊಪ್ಪು ಅಂತ ಏನಿದೆ ಆ ಸೊಪ್ಪಲ್ಲಿ ಈ ಒಂದು ಪೋಲಿಕ್ ಆಮ್ಲ ಅತಿ ಹೆಚ್ಚು ಹೇರಳವಾಗಿ ಕಂಡುಬರ್ತಕ್ಕಂಥ ಒಂದು ಸೊಪ್ಪಾಗಿರುತ್ತೆ. ಆ್ಯಂಡ್ ಇದಕ್ಕೆ ಆನ್ಸರ್ ಅಂತ ಹೇಳಿದಾಗ B9 ವಿಟಮಿನ್ ಬಂದು ಪೋಲಿಕ್ ಆಮ್ಲ ಅಂತಕ್ಕಂಥದ್ದು ಆನ್ಸರು. ಸೊ ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ರೆಫರೆನ್ಸ್ಗೆ ವಿಟಮಿನ್ A ರೆಟಿನಲ್ಲು, ವಿಟಮಿನ್ B1 ಬಂದು ಥೈಮಿನ್, ವಿಟಮಿನ್ B2 ಬಂದು ರಿಬೋಪ್ಲಾವಿನ್, ವಿಟಮಿನ್ B3 ಬಂದು ನಿಯಾಸಿನ್, ವಿಟಮಿನ್ B5 ಬಂದು ಪ್ಯಾಂಟೋಥೆನಿಕ್ ಆಮ್ಲ, B6 ಬಂದು ಪಿರಿಡಾಕ್ಸಿನ್ನು, B7 ಬಯೋಟಿನ್, B12 ಕೋಬಾಲಮಿನ್, C ಬಂದು ಆಸ್ಕಾರ್ಬಿಕ್ ಆಮ್ಲ ಎಲ್ಲರಿಗೂ ಗೊತ್ತಿರುತ್ತೆ ಇದು, D ಕ್ಯಾಲ್ಸಿಫೆರಾಲು, E ಬಂದು ಟೋಕೋಫೆರಾಲು, K ಬಂದು ಫೈಟೊನಾಡಿಯೋನ್. ಇಷ್ಟು ಈ ಒಂದು ರಾಸಾಯನಿಕ ಹೆಸರುಗಳು. ನಿಮಗೆ B9 ವಿಟಮಿನ್ ಇಲ್ಲಿ ಕೇಳಿದ್ದಾರೆ, ಬಟ್ ಎಕ್ಸಾಮ್ಸಲ್ಲಿ ಇಷ್ಟರಲ್ಲಿ ಯಾವುದಾದ್ರು ಸಹ ಕೇಳಬಹುದು. ಆ್ಯಂಡ್ ನೆಕ್ಸ್ಟು ಸೊ ನೋಡಿ ನಾನು ಹೇಳಿದಾಗೆ ವಿಟಮಿನ್ E ಟೋಕೋಫೆರಾಲ್ ಅಂತ ಹೇಳಿದ್ನಲ್ಲ, ಸೊ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಟೋಕೋಫೆರಾಲ್ ಅಂತಕ್ಕಂಥದ್ದು ಆನ್ಸರ್. ಆ್ಯಂಡ್ ನೆಕ್ಸ್ಟು ರೇಬೀಸ್ ರೋಗ, ಹುಚ್ಚುನಾಯಿ ಕಡಿತ ಅಂತ ಹೇಳ್ತೀವಿ. ಸೊ ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ರೇಬೀಸ್ ರೋಗ ಅಥವಾ ಇದು ಹೈಡ್ರೋಫೋಬಿಯಾ. ಸೊ ಇಲ್ಲಿ ರೇಬೀಸ್ ರೋಗ ಕೇಳ್ಬೋದು ಅಥವಾ ಹೈಡ್ರೋಫೋಬಿಯಾ ಅಂತ ಸಹ ಡೈರೆಕ್ಟಾಗಿ ಕ್ವಶನ್ಸ್ನ ಕೇಳ್ಬೋದು. ರೇಬೀಸ್ ರೋಗ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವರ್ಡು. ಬಟ್ ಹೈಡ್ರೋಫೋಬಿಯಾ ಅಂತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟು. ಸೊ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಸೈನ್ಸ್ಗೆ ಸಂಬಂಧಪಟ್ಟಂಥ ವರ್ಡು. ಸೊ ಹಾಗಾಗಿ ಹೈಡ್ರೋಫೋಬಿಯಾ, ರೇಬೀಸ್ ರೋಗ ಎರಡೂ ಒಂದೇ. ಇದು ಯಾವುದರಿಂದ ಬರುತ್ತೆ ಅಂತ ಕೇಳಿದಾಗ ಕಲುಷಿತ ನೀರು, ತೆರೆದಿಟ್ಟ ಆಹಾರ, ರೋಗಿಯ ನೇರ ಸಂಪರ್ಕದಿಂದ, ಹುಚ್ಚುನಾಯಿ ಕಡಿತದಿಂದ ಅಂತ ಹೇಳಿದ್ದಾರೆ. ಸೊ ರೇಬೀಸ್ ರೋಗ ಬರೋದು ಹುಚ್ಚುನಾಯಿ ಕಡಿತದಿಂದ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತಕ್ಕಂಥ ಒಂದು ಕ್ವಶನ್ನೇ ಇದು. ಸೊ ನೆಕ್ಸ್ಟಿನ ಕ್ಷಯ ರೋಗ ಬರ್ತಕ್ಕಂಥದ್ದು ಗಾಳಿಯ ಮೂಲಕ. ಸಿಫಿಲಿಸ್ ಅಂತಕ್ಕಂಥದ್ದು ವ್ಯಕ್ತಿಗಳ ಸಂಪರ್ಕದಿಂದ ಬರುತ್ತೆ. ಕಾಲಾರ, ಹೆಪಟೈಟಿಸ್ ಬಿ, ವಿಷಮಶೀತ ಜ್ವರ ಬಂದು ನೀರು ಮತ್ತು ಆಹಾರದ ಮೂಲಕ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಹುಚ್ಚುನಾಯಿ ಕಡಿತದಿಂದ ರೇಬೀಸ್ ರೋಗ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಪ್ಲೇಗ್ ಯಾವುದರಿಂದ ಬರುತ್ತದೆ? ಪ್ಲೇಗ್ ಯಾವುದರಿಂದ ಬರ್ತದೆ? ಗಾಳಿ ಮತ್ತು ಮಣ್ಣು, ಇಲಿ, ಕಲುಷಿತ ನೀರು, ಆಹಾರ, ಲೈಂಗಿಕ ಸಂಪರ್ಕ. ಸೊ ನೋಡಿ ಇಲ್ಲಿ ಪ್ಲೇಗ್ ಅಂತಕ್ಕಂಥದ್ದು ಮೇಯ್ನಾಗಿ ಬರ್ತಕ್ಕಂಥದ್ದು ಇಲಿಯಿಂದ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ ಪ್ಲೇಗ್. ಸೊ ಇಲ್ಲಿ ಹ್ಯಾನಾಪಿಲಿಸ್ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ. ಸೊ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಮಲೇರಿಯಾ ಬರ್ತಕ್ಕಂಥ ಹ್ಯಾನಾಪಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಬರುತ್ತೆ. ಇನ್ನು ನೆಕ್ಸ್ಟ್ ಈಡಿಸ್ ಜಾತಿ ಸೊಳ್ಳೆಯಿಂದ ಬರ್ತಕ್ಕಂಥದ್ದು ಡೆಂಗ್ಯೂ, ಚಿಕನ್ ಗುನ್ಯಾ, ಝೀಕಾ, ಮಯೋರಾ ಅಂತಕ್ಕಂಥ ಒಂದು ಕಾಯಿಲೆ ಬರೆದು ಈಡಿಸ್ ಜಾತಿ ಸೊಳ್ಳೆಯಿಂದ ಬರುತ್ತೆ. ನೆಕ್ಸ್ಟ್ ನೊಣದಿಂದ ಬರ್ತಕ್ಕಂಥದ್ದು ಅತಿಸಾರ ಭೇದಿ, ಕುಷ್ಠರೋಗ, ಟೈಫಾಯ್ಡು, ಕಾಲಾರ ಬಂದು ನೊಣದಿಂದ ಬರ್ತಕ್ಕಂಥದ್ದು. ಬೆಡ್ ಬಗ್ ನೋಡಿ ಕೇಳಿರ್ಬೋದು, ಬೆಡ್ ಬಗ್ಗು. ಸೊ ಇದು ಬಂದು ಟೈಫಸ್ ಜ್ವರ. ಬೆಡ್ ಬಗ್ ಮೀನ್ಸ್ ತೊಪ್ಪೆಗುಳ ಅಂತೇನೋ ಹೇಳ್ತಾರೆ. ಸೊ ಅದರಿಂದ ಬರ್ತಕ್ಕಂಥದ್ದು ಟೈಫಸ್ ಜ್ವರ ಅಂತಕ್ಕಂಥ ಒಂದು ಜ್ವರ ಬರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.